system. We have learnt about all the devices of hydraulic system. ಏನೇನು ಬೇಕು ಕಲ್ತಿದ್ದೀವಿ? We have learnt about reservoir ಅಲ್ವಾ? ರಿಸರ್ವಾಯರ್ ಅಂದ್ರೆ ಏನು? ಅಕ್ಯುಮುಲೇಟರ್ ಅಂದ್ರೆ ಏನು? ಅಕ್ಯುಮುಲೇಟರ್ ಅಂದ್ರೆ ಏನು? ಆಮೇಲೆ ಏನು ಕಲ್ತಿದ್ದೀವಿ? ಪ್ರೆಷರ್ ರಿಲೀಫ್ ವಾಲ್ ಅಂದ್ರೆ ಏನು? ಪ್ರೆಷರ್ ರೆಗ್ಯುಲೇಟಿಂಗ್ ವಾಲ್ ಅಂದ್ರೆ ಏನು ಅಲ್ವಾ? ಆಮೇಲೆ ಫ್ಲೋ ಕಂಟ್ರೋಲ್ ವಾಲ್ ಅಂದ್ರೆ ಏನು? ಆಮೇಲೆ ಡೈರೆಕ್ಷನ್ ಕಂಟ್ರೋಲ್ ವಾಲ್ ಅಂದ್ರೆ ಏನು? ಅದೇ ಅಲ್ಲ, ಚೆಕ್ ವಾಲ್ ಅಂದ್ರೆ ಏನು? ಚೆಕ್ ವಾಲ್ ಅಂದ್ರೆ ಏನು? ಮತ್ತೆ ಇನ್ನೇನು ಕಲ್ತಿದ್ದೀವಿ? ಆಕ್ಚುಯೇಟರ್ ಮೋಟರ್ ಅಂದ್ರೆ ಏನು? ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಂದ್ರೆ ಏನು? ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಂದ್ರೆ ಏನು? ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅಂದ್ರೆ ಏನು? ಟೆಲಿಸ್ಕೋಪಿಕ್ ಸಿಲಿಂಡರ್ ಅಂದ್ರೆ ಏನು? ಸೊ ಈ ತರ we have learned many things, and also we have learned many types of circuits like pressure reducing circuit, then compensating circuit ಅಂದ್ರೆ ಏನು, ಕೌಂಟರ್ ಬ್ಯಾಲೆನ್ಸ್ ಸರ್ಕ್ಯೂಟ್ ಅಂದ್ರೆ ಏನು, ಕೌಂಟರ್ ಬ್ಯಾಲೆನ್ಸ್ ವಾಲ್ವ್ ಅಂದ್ರೆ ಏನು, ಪ್ರೆಷರ್ ರಿಡ್ಯೂಸಿಂಗ್ ಸರ್ಕ್ಯೂಟ್, ಸೊ ಇಂಟೆನ್ಸಿಫೈಯರ್ ಅಂದ್ರೆ ಏನು, ಇಂಟೆನ್ಸಿಫೈಯರ್ ಸರ್ಕ್ಯೂಟ್, ಅಕ್ಯುಮುಲೇಟರ್ ಸರ್ಕ್ಯೂಟ್ಸ್, ಇವನ್ ಅವರ್ ಪವರ್ ಸ್ಟೇರಿಂಗ್ ಸರ್ಕ್ಯೂಟ್ ಯಾವ ಥರ ಇರ್ತದೆ, ಹೈಡ್ರೋಲಿಕ್ ಬ್ರೇಕ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಆ ಥರ ಡಿಫ್ರೆಂಟ್ ಹೈಡ್ರೋಲಿಕ್ಸ್ ಬಗ್ಗೆ ಎಲ್ಲ ಕಲ್ತಿದ್ದೀವಿ ನಾವು. ಈಗ ನೆಕ್ಸ್ಟ್ ಲಾಸ್ಟಿಗೆ ಉಳಿದಿದ್ದೇನು, ಅದನ್ನು ಮೇಂಟೈನ್ ಮಾಡೋದು ಹೇಗೆ, ಅದ್ರಲ್ಲಿ ಏನು ಕಾಮನ್ ಫಾಲ್ಟ್ ಬರ್ತವೆ, ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಮತ್ತು ಅದರಲ್ಲಿ ಚೆಕ್ ಮಾಡೋದು ಹೇಗೆ ಇದನ್ನು ಏನೋ ಪ್ರಾಬ್ಲಮ್ಸ್ ಬಂದರೆ, ಆಮೇಲೆ ಮೇಂಟೆನೆನ್ಸ್ ಶೆಡ್ಯೂಲ್ ಅಂದರೆ ಯಾವ ಥರ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು, ಯಾವಾಗ ಫಿಲ್ಟರ್ ಚೇಂಜ್ ಮಾಡಬೇಕು, ಯಾವಾಗ ಆಯಿಲ್ ಲೆವೆಲ್ ಚೆಕ್ ಮಾಡಬೇಕು, ಯಾವಾಗ ಆಯಿಲ್ನ ಚೇಂಜ್ ಮಾಡಬೇಕು, ಯಾವಾಗ ಸೀಲ್ಗಳನ್ನ ಚೇಂಜ್ ಮಾಡಬೇಕು, ಯಾವ ಪಾರ್ಟ್ನ ಕ್ಲೀನ್ ಮಾಡಬೇಕು, ಇಂಥದಕ್ಕೆಲ್ಲ ಏನಂತ ಕರೀತಾರೆ ಮೇಂಟೆನೆನ್ಸ್ ಶೆಡ್ಯೂಲ್ ಅಂತ ಕರೀತಾರೆ. ಸೊ ಅದನ್ನ ಇವಾಗ ಕಲಿಯೋಣ. ಮೊದಲಿಗೇನು ನೋಡು, ಲಿಸ್ಟ್ ಆಫ್ ಕಾಮನ್ ಫಾಲ್ಟ್ಸ್. ಅದರಲ್ಲೇನು ಫಸ್ಟ್ ಕ್ಲಾಗ್ಡ್ ಆರ್ ಡರ್ಟಿ ಫಿಲ್ಟರ್. ಸೊ ಅದ್ರ ಫಿಲ್ಟರ್ ಕ್ಲಾಗ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು. ಇನ್ನೊಂದೇನು ನೆಕ್ಸ್ಟ್, ಇನ್ಅಡಿಕ್ವೇಟ್ ಸಪ್ಲೈ ಆಫ್ ಆಯಿಲ್ ಇನ್ ದ ರಿಸರ್ವೈರ್. ಟ್ಯಾಂಕ್ ಅಲ್ಲಿ ಆಯಿಲ್ ಕಮ್ಮಿ ಇದೆ, ಲೀಕಿಂಗ್ ಸೀಲ್ಗಳು ಲೀಕ್ ಆಗ್ತಾ ಇದ್ದಾವೆ, ಗಟ್ಟಿಯಾಗಿ ಹೋಗಿದೆ, ಲೀಕ್ ಆಗ್ತಾ ಇದ್ದಾವೆ. ಲೂಸ್ ಇನ್ಲೆಟ್ ಲೈನ್ಸ್ ದಟ್ ಕಾಸ್ ದ ಪಂಪ್ ಟು ಟೇಕ್ ಇನ್ ಏರ್. ನೋಡಿ ಇಲ್ಲಿ ಹೇಳ್ತಾ ಇದ್ದೀನಿ, ಇದು ಪಂಪು, ಇಲ್ಲಿ ಏನಾಗ್ಬೋದು, ಈ ಜಾಗದಲ್ಲಿ ಲೂಸ್ ಕನೆಕ್ಷನ್ ಇರೋದ್ರಿಂದ ಏನಾಗ್ಬೋದು, ಏರ್ ಒಳಗಡೆ ಎಂಟರ್ ಆಗ್ಬೋದು. ಏರ್ ಒಳಗಡೆ ಎಂಟರ್ ಆದರೆ ಪ್ರೆಷರ್ ಕಮ್ಮಿ ಆಗುತ್ತೆ. ಆಮೇಲೆ ನೆಕ್ಸ್ಟು ಎಕ್ಸೆಸಿವ್ ಆಯಿಲ್ ಟೆಂಪ್ರೇಚರ್. ಯಾವಾಗ ಆಗ್ಬೋದು, ಫ್ಲೋ ಕಂಟ್ರೋಲ್ ವಾಲ್ ಬ್ಲಾಕ್ ಆದಾಗ, ನೀವು ಸರಿಯಾಗಿರೋ ಆಯಿಲ್ ಯೂಸ್ ಮಾಡದೇ ಇದ್ದಾಗ, ಲೋಡ್ ಜಾಸ್ತಿ ಇದ್ದಾಗ, ಮತ್ತೆ ಪ್ರೆಷರ್ ರಿಲೀಫ್ ವಾಲ್ ಸೆಟ್ಟಿಂಗ್ ಸರಿಯಾಗಿಲ್ಲದೆ ಇದ್ರೆ ಅವಾಗ ಏನಾಗುತ್ತೆ, ಎಕ್ಸೆಸಿವ್ ಆಯಿಲ್ ಟೆಂಪ್ರೇಚರ್ ಮತ್ತು ಎಕ್ಸೆಸಿವ್ ಆಯಿಲ್ ಪ್ರೆಷರ್ ಆಗುತ್ತೆ. ಲೋಡ್ ಜಾಸ್ತಿ ಇತ್ತು ಅನ್ಕೋ, ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ರಿಲೀಫ್ ವಾಲ್ ಸೆಟ್ಟಿಂಗ್ ಜಾಸ್ತಿ ಇದೆ, ಅವಾಗ ಕೂಡ ಏನಾಗುತ್ತೆ, ಈ ಎಕ್ಸೆಸಿವ್ ಆಯಿಲ್ ಪ್ರೆಷರ್ ಮತ್ತು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಈಗ ಸಿಂಪ್ಟಮ್ಸ್ ನೋಡೋಣ, ಏನೇನು ಆಗ್ಬೋದು, ಏನೇನು ಕಾರಣ ಇರ್ಬೋದು ನೋಡಿದೆ. ಇವೆಲ್ಲ ಸಿಂಪ್ಟಮ್ ಅಂದರೆ ಪ್ರಾಬ್ಲಮ್ ಇವು. ಇದು ನಾಯ್ಸಿ ಪಂಪ್ ಯಾಕಾಗುತ್ತೆ, ನಾಯ್ಸಿ ಪಂಪು ಒಂದು ಯಾಕೆ ಆಗ್ತಾ ಇದೆ, ನಾಯ್ಸ್ ಬರ್ತಾ ಇದೆ ಪಂಪಲ್ಲಿ. ಏನಕ್ಕೆ ಬರ್ತಾ ಇದೆ ನೋಡಿದೆ, ಏರ್ ಇನ್ ದ ಪಂಪಲ್ಲಿ ಏರ್ ಇದ್ರೆ, ಅಲೈನ್ಮೆಂಟು ಅಂದರೆ ನೀವು ಶಾಫ್ಟು ಮತ್ತು ಮೋಟ್ರು ಸರಿಯಾಗಿ ಅಲೈನ್ಮೆಂಟ್ ಮಾಡಿಲ್ಲ, ಬೇರಿಂಗ್ ಸರಿಯಾಗಿಲ್ಲ ಅವಾಗ. ಮತ್ತು ಆಯಿಲ್ ವಿಸ್ಕಾಸಿಟಿ, ಆಯಿಲ್ ತಿಕ್ಕಾಗಿರೋ ಆಯಿಲ್ ಯೂಸ್ ಮಾಡಿದ್ದೀರಾ, ತಿನ್ನಾಗಿರೋ ಆಯಿಲ್ ಯೂಸ್ ಮಾಡಬೇಕಾಗಿತ್ತು, ಸರಿಯಾಗಿರೋ ಆಯಿಲ್ ಯೂಸ್ ಮಾಡಬೇಕಾಗಿತ್ತು, ಸರಿಯಾಗಿ ವಿಸ್ಕಾಸಿಟಿ ಇರೋ ಆಯಿಲ್ ಯೂಸ್ ಮಾಡಬೇಕಾಗಿತ್ತು, ನೀವು ಯೂಸ್ ಮಾಡಿಲ್ಲ, ತಿಕ್ಕಾಗಿರೋ ಆಯಿಲ್ನ ಯೂಸ್ ಮಾಡಿದ್ದೀರಿ, ಆವಾಗ ಏನಾಗುತ್ತೆ, ಪಂಪಲ್ಲಿ ನಾಯ್ಸ್ ಬರುತ್ತೆ. ಎರಡನೇ ಪ್ರಾಬ್ಲಮ್ ಏನು, ಲೋ ಆರ್ ಎರಾಟಿಕ್ ಪ್ರೆಷರ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಥವಾ ಪ್ರೆಷರ್ ಕಮ್ಮಿ ಇದೆ, ಅವಾಗೇನು ರೀಸನ್, ಸಿಸ್ಟಮಲ್ಲಿ ಏರ್ ಇದೆ, ಹೈಡ್ರೋಲಿಕ್ ಫ್ಲೂಯಿಡ್ ಇರ್ತದೆ, ಅದರೊಳಗಡೆ ಏರ್ ತುಂಬಿಕೊಂಡಿದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ರಿಲೀಫ್ ವಾಲ್ ಸೆಟ್ಟಿಂಗು, ಪ್ರೆಷರ್ ರಿಲೀಫ್ ವಾಲ್ ಇರ್ತದಲ್ಲ, ಪ್ರೆಷರ್ ರಿಲೀಫ್ ವಾಲ್ ಪಂಪಿಂದ ಈಗ ಟ್ಯಾಂಕ್ ಇರ್ತದೆ, ಹಿಂಗೆ ಟ್ಯಾಂಕಿಂದ ಏನಾಯಿತು, ಹಿಂಗೆ ಪಂಪ್ ಹೋಗ್ತಾ ಇರ್ತದೆ, ಹಿಂಗೆ ಇಲ್ಲಿಂದ ಹೋಗ್ತಾ ಇರ್ತದೆ ಹಿಂಗೆ ಫ್ಲೂಯಿಡ್, ಇಲ್ಲಿ ನೀವು ರಿಲೀಫ್ ವಾಲ್ ಆಗ್ತಲ್ಲ, ಪ್ರೆಷರ್ ರಿಲೀಫ್ ವಾಲ್ PRV ಅಂತ ಹಾಕ್ತಾರೆ ನೋಡು, ಆ PRV ಸೆಟ್ಟಿಂಗ್ ಕಮ್ಮಿ ಇದ್ರೆ ಆಗುತ್ತೆ, ವಾಪಸ್ ಆಯಿಲ್ ಹೋಗ್ತಾ ಇರ್ತದೆ ಹಿಂಗೆ, ಅವಾಗ ಇಲ್ಲಿ ಪ್ರೆಷರ್ ಏನಾಯಿತು ಕಮ್ಮಿ ಆಗೋಗುತ್ತೆ, ಪ್ರೆಷರು ಕಮ್ಮಿ ಆಗೋಗುತ್ತೆ. ಸೊ ಅದೇ ಸೆಟ್ಟಿಂಗು. ಸೊ ಪ್ರೆಷರ್ ರಿಲೀಫ್ ವಾಲ್ ಸೆಟ್ಟಿಂಗ್ ಕಮ್ಮಿ ಇದ್ರೆ ಅವಾಗ ಕೂಡ ಪ್ರೆಷರ್ ಕಮ್ಮಿ ಆಗುತ್ತೆ. ಲೀಕೇಜ್ ಇದೆ ಅವಾಗ ಏನಾಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ಓರ್ನ್ ಆರ್ ಡಿಫೆಕ್ಟಿವ್ ಪಂಪ್, ಸೌದೋಗಿರೋ ಪಂಪು ಅಥವಾ ಡಿಫೆಕ್ಟ್ ಇರುವಂಥ ಪಂಪು ಅವಾಗಿದ್ರು ಏನಾಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ಆಕ್ಚುಯೇಟರಲ್ಲಿ ಸೀಲ್ ಲೀಕ್ ಆಗ್ತಾ ಇದೆ, ಅಲ್ಲೆಲ್ಲ ಲೀಕೇಜ್ ಆಗ್ತಾ ಇದೆ, ಪಿಸ್ಟನ್ ಚಿಕ್ಕದಾಗಿದೆ, ಅವಾಗಲೂ ಕೂಡ ಏನಾಗುತ್ತೆ, ಡಿಫೆಕ್ಟಿವ್ ಆರ್ ಓರ್ನ್ ಆಕ್ಚುಯೇಟರ್ ಇದ್ರೆ ಕೂಡ ಏನಾಗುತ್ತೆ, ಅವಾಗ ಪ್ರೆಷರ್ ಕಮ್ಮಿ ಆಗುತ್ತೆ.
ನೆಕ್ಸ್ಟ್ ಏನು, ನೋ ಪ್ರೆಷರೇ ಇಲ್ಲ ಸಿಸ್ಟಮಲ್ಲಿ, ಅವಾಗ ಏನು ಪ್ರಾಬ್ಲಮ್, ಡಿಫೆಕ್ಟಿವ್ ಆರ್ ಓರ್ನ್ ಆಕ್ಚುಯೇಟರ್ ಸರಿಯಾಗಿಲ್ಲ, ಓರ್ನ್ ಆಗಿದೆ, ಸೌದೋಗಿದೆ, ಡಿಫೆಕ್ಟ್ ಇದೆ, ಸೀಲ್ ಹೊಟ್ಟೋಗಿದೆ, ಅಥವಾ ರಾಡ್ ಬೆಂಡ್ ಆಗೋಗಿದೆ, ಅವಾಗ ಏನಾಗುತ್ತೆ, ಪ್ರೆಷರ್ ಬರೋದೇ ಇಲ್ಲ. ರಿವರ್ಸಲ್ ಆಫ್ ಪಂಪ್ ರೊಟೇಷನ್ ನೋಡಿ, ಇಂಪಾರ್ಟೆಂಟ್. ನೀವು ಪಂಪ್ ತಿರುಗಿಸ್ತಾ ಇರ್ತಲ್ಲ, ಪಂಪ್ ಕನೆಕ್ಟ್ ಮಾಡ್ತಿರಲ್ಲ ಮೋಟ್ರಿಗೆ, ಸರಿಯಾಗಿ ಕನೆಕ್ಟ್ ಮಾಡ್ಬೇಕು, ಸರಿಯಾಗಿ ತಿರುಗಿಸ್ಬೇಕು, ಅದನ್ನ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಪಂಪ್ನ. ಅದ್ರ ಬದಲಿಗೆ ಇದು ಬೇರೆ ಕತ್ತ ತಿರ್ಸಿ ಏನಾಗುತ್ತೆ, ಎಂಟಿಕಲ್ ತಿರ್ಸಿದ್ರೆ ಏನಾಗುತ್ತೆ, ಕ್ಲಾಕ್ ವೈಸ್ ತಿರ್ಸೋ ಬದಲಿಗೆ ಎಂಟಿಕಲ್ ತಿರ್ಸಿದ್ರೆ ಏನಾಗುತ್ತೆ, ಪಂಪ್ ಆಗೋ ಬದಲಿಗೆ ಉಲ್ಟಾ ರಿಟರ್ನ್ ರಿಯಾಕ್ಟ್ ಶುರು ಮಾಡ್ತದೆ ಆಯಿಲ್ನ. ಸೊ ಅದು ರೀಸನ್. ನೆಕ್ಸ್ಟ್ ಬ್ರೋಕನ್ ಆಯಿಲ್ ಲೈನ್, ಆಯಿಲ್ ಲೀಕೇಜ್ ಇದೆ, ಮುರಿದೇ ಹೋಗಿದೆ ಆಯಿಲ್ ಲೈನ್ ಮುರಿದೇ ಹೋಗಿದೆ, ಅವಾಗ ಏನಾಗುತ್ತೆ, ಪ್ರೆಷರ್ ಬರೋದೇ ಇಲ್ಲ. ಆಮೇಲೆ ಲೋ ಆಯಿಲ್ ಲೆವೆಲ್ ಇನ್ ರಿಸರ್ವೈರ್ ಅಲ್ಲಿ ಟ್ಯಾಂಕ್ ಅಲ್ಲಿ ಆಯಿಲೇ ಇಲ್ಲ, ಎಲ್ಲಿಂದ ಬರ್ತದೆ ಪ್ರೆಷರ್. ಮತ್ತೆ ರಿಲೀಫ್ ವಾಲ್ ಕೆಪ್ಟ್ ಓಪನ್ ನೋಡಿ, ಇಂಪಾರ್ಟೆಂಟ್. ಇಲ್ಲಿದೆಲ್ಲ ರಿಲೀಫ್ ವಾಲ್, ಇದು ಓಪನ್ ಇದ್ರೆ ಏನಾಗುತ್ತೆ, ಅವಾಗ ಇಲ್ಲಿಂದ ಬರೋ ಫ್ಲೂಯಿಡ್ ಎಲ್ಲ ಹಿಂಗೆ ಹೊರಟೋಗುತ್ತೆ ಉಲ್ಟಾ, ಇಲ್ಲಿ ಮೇಲೆ ಹೋಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ಪಂಪ್ ಬ್ರೋಕನ್, ಪಂಪ್ ಮುರಿದೋಗಿದೆ, ಅವಾಗಲೂ ಕೂಡ ಯಾವ ಪ್ರೆಷರ್ ಬರಲ್ಲ. ನೆಕ್ಸ್ಟ್ ಆಕ್ಚುಯೇಟರ್ ಫೇಲ್ಸ್ ಟು ಮೂವ್. ಆಕ್ಚುಯೇಟರ್ ಅಂದ್ರೆ ಗೊತ್ತಲ್ಲ, ಸಿಲಿಂಡರ್, ಟೆಲಿಸ್ಕೋಪಿಕ್ ಸಿಲಿಂಡರು, ಡಬಲ್ ಆಕ್ಟಿಂಗ್ ಸಿಲಿಂಡರು, ಸಿಂಗಲ್ ಆಕ್ಟಿಂಗ್ ಸಿಲಿಂಡರು, ಮೋಟರು, ಅವು ತಿರ್ಗೋದೇ ಇಲ್ಲ, ಮೋಟರ್ ತಿರ್ಗೋದೇ ಇಲ್ಲ, ಇಲ್ಲಾಂದ್ರೆ ಆಕ್ಚುಯೇಟರ್ ಮುಂದೆ ಮೂವೇ ಆಗಲ್ಲ, ಪಿಸ್ಟನ್ ರಾಡ್ ಮೂವೇ ಆಗಲ್ಲ. ಈ ತರ ಹಿಂಗಿರ್ತಲ್ಲ, ಸಿಲಿಂಡರ್ ಹಿಂಗಿರುತ್ತೆ, ಹಿಂಗಿದ್ರೆ ಈ ತರ ಮೂವ್ ಆಗ್ಬೇಕಲ್ಲ, ಇದು ಈ ಕಡೆ ಮೂವೇ ಆಗಲ್ಲ. ಸಿಲಿಂಡರ್ ಹಿಂಗಿದ್ರೆ, ಪಿಸ್ಟನ್ ಹಿಂಗಿರುತ್ತಲ್ಲ, ಈ ತರ ಇದ್ರೆ ಇದು ಪಿಸ್ಟನ್ ಮೂವೇ ಆಗಲ್ಲ. ಸೊ ಅವಾಗ ಏನ್ ರೀಸನ್, ಫಾಲ್ಟಿ ಪಂಪ್. ಇಲ್ಲಿ ಫ್ಲೂಯಿಡೇ ಬರಲಿಲ್ಲ ಏನಾಗುತ್ತೆ, ಇಲ್ಲೊಳಗಡೆ ಆಯಿಲ್ ಬರ್ಬೇಕಲ್ವಾ, ಆಯಿಲೇ ಬರಲಿಲ್ಲ ಅಂದ್ರೆ ಅದಕ್ಕೆ ಪಂಪ್ ಫಾಲ್ಟಿ ಇದ್ರೆ ಕೂಡ ಇದು ಆಕ್ಚುಯೇಟರ್ ಮೂವ್ ಆಗಲ್ಲ. ನೆಕ್ಸ್ಟ್ ಏನು, DCV ವಾಲ್ ಫೇಲ್ಸ್ ಟು ಶಿಫ್ಟ್. ಇದು ಆಕ್ಚುಲಿ ಎಲ್ಲಿಂದ ಬರ್ತದೆ, ಇಲ್ಲಿ ಏನಿರ್ತದೆ, DCV ವಾಲ್ ಇರ್ತಲ್ವಾ, DCV ವಾಲ್ವ್ ಇರ್ತದೆ, ಅದು ಇಲ್ಲಿಂದ ಪಂಪ್ ಅಲ್ವಾ, ಇದು ಪಂಪ್. ಈ ವಾಲೇ ಸರಿಯಾಗಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಇಲ್ಲಿ ಆಯಿಲ್ ಬರೋದೇ ಇಲ್ಲ. ಸೊ ಅವಾಗಲೂ ಕೂಡ ಪ್ರಾಬ್ಲಮ್. ಪ್ರೆಷರ್ ಟೂ ಲೋ, ಪ್ರೆಷರ್ ಭಾರಿ ಕಮ್ಮಿ ಇದೆ, ಯಾಕಂದ್ರೆ ಇಲ್ಲಿ ಲೀಕೇಜ್ ಆಗ್ತಾ ಇದೆ, ಇಲ್ಲಿ ಬರೋ ಪ್ರೆಷರೇ ಕಮ್ಮಿ ಇದೆ. ಇಲ್ಲಿ ಬರುತ್ತಲ್ಲ, ಈ ಪ್ರೆಷರ್ ಏನಿದೆ ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಬರ್ತಾರ ಪ್ರೆಷರೇ ಕಮ್ಮಿ ಇದೆ, ಅವಾಗ ಏನಾಗುತ್ತೆ, ಅವಾಗಲೂ ಕೂಡ ಏನಾಗುತ್ತೆ, ಇದು ನಿಮ್ಮ ಇದು ಆಕ್ಚುಯೇಟರ್, ಈ ಪಿಸ್ಟನ್ ರಾಡ್ ಮೂವ್ ಆಗಲ್ಲ. ಮತ್ತೆ ಎಕ್ಸೆಸಿವ್ ಲೋಡ್ ತುಂಬಾ ಜಾಸ್ತಿ ಇದೆ, ಇಲ್ಲಿ ಮುಂದೆ ಲೋಡ್ ಜಾಸ್ತಿ ಇದ್ರೆ ಏನಾಗುತ್ತೆ, ಅವಾಗ ಕೂಡ ಇದು ಈ ಪಿಸ್ಟನ್ ರಾಡ್ ಮುಂದೆ ಮೂವ್ ಆಗಲ್ಲ, ಸ್ಲೋ ಆಗಿ ಮೂವ್ ಆಗುತ್ತೆ. ಚಾಟಿಕ್ ಮೋಷನ್ ಆಫ್ ಆಕ್ಚುಯೇಟರ್, ಇದು ಅದೇ ರೀಸನ್. ಏರ್ ಇನ್ ದ ಸಿಸ್ಟಮ್, ಇಲ್ಲಿ ಒಳಗಡೆ ಏರ್ ಬಂದ್ಬಿಟ್ರೆ, ಆಯಿಲ್ ಒಳಗಡೆ ಏರ್ ಇದ್ರೆ ಏನಾಗುತ್ತೆ, ನಾನು ಅವಾಗ ಹೇಳಿದ್ದೀನಿ, ನಿಮ್ಮ ಬ್ರೇಕಿಂಗ್ ಸಿಸ್ಟಮ್ ಅಲ್ಲಿ ಏರ್ ಬಂದ್ರೆ ಏನಾಗುತ್ತೆ, ಅವಾಗ ನೀವು ಬ್ರೇಕ್ ಅಪ್ಲೈ ಮಾಡಿದ್ರು ಕೂಡ, ಬ್ರೇಕ್ ಪೆಡಲ್ ಮೇಲೆ ಒತ್ತಿದ್ರು ಕೂಡ ಬ್ರೇಕ್ಸ್ ಅಪ್ಲೈ ಆಗಲ್ಲ. ಅದೇ ತರ ಇಲ್ಲಿನೂ ಕೂಡ ಏನಾಗುತ್ತೆ, ಪಂಪ್ ತಿರುಗಿದ್ರು ಕೂಡ, ಪಂಪ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು ಕೂಡ ಪ್ರೆಷರ್ ಕ್ರಿಯೇಟ್ ಆಗಲ್ಲ, ಯಾಕಂದ್ರೆ ಅದ್ರೊಳಗಡೆ ಏರ್ ಇರ್ತದಲ್ಲ, ಆ ಏರ್ ಕಂಪ್ರೆಸ್ ಆಗ್ಬಿಡ್ತದೆ. ಕಂಪ್ರೆಸ್ ಆದಾಗ ಏನಾಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಆಗಲ್ಲ ಪಂಪಿಂದ ಆಕ್ಚುಯೇಟರ್. ಸೊ ಅವಾಗ ಏನಾಗುತ್ತೆ, ನಮ್ಮ ಆಕ್ಚುಯೇಟರ್ ಸ್ಲೋ ಆಗಿ ಮೂವ್ ಆಗುತ್ತೆ. ಮತ್ತೆ ಹೈ ವಿಸ್ಕಾಸಿಟಿ ಆಫ್ ಆಯಿಲ್ ಭಾಳ ತಿಕ್ಕಾಗಿದ್ರೆ ಅವಾಗ ಏನಾಗುತ್ತೆ, ಆಕ್ಚುಯೇಟರ್ ಸ್ಲೋ ಆಗಿ ಮೂವ್ ಆಗುತ್ತೆ. ಡ್ಯಾಮೇಜ್ಡ್ ಪಂಪ್ ಡ್ಯಾಮೇಜ್ ಆಗಿದ್ರೆ, ಗೇರ್ ಪಂಪ್ ಇದೆಯಪ್ಪ, ಒಂದು ಗೇರ್ ಟೀತ್ ಹೊರಟೋಗಿದೆ, ಆವಾಗಲೂ ಕೂಡ ಬೆಲ್ಟ್ ಸ್ಲಿಪ್ ಆಗ್ತಾ ಇದೆ, ಅವಾಗ ಕೂಡ ಏನಾಗುತ್ತೆ, ಆಚೆ ಕಡೆ ಫ್ಲೂಯಿಡ್ ಹೋಗಲ್ಲ ಪಂಪಿಂದ, ಅವಾಗ ಏನಾಗುತ್ತೆ, ಈ ಆಕ್ಚುಯೇಟರ್ ಕೂಡ ಸ್ಲೋ ಆಗಿ ಮೂವ್ ಆಗುತ್ತೆ. ಪಂಪ್ ಸ್ಪೀಡ್ ಟೂ ಲೋ, ಇಲ್ಲಿ ನೋಡಿ, ಪಂಪ್ ಸ್ಪೀಡ್ ಕಮ್ಮಿ ಇದೆ, ಅಂದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಮೋಟರ್ ಹಾಕಿದಾರೆ, ಅದು ಸರಿಗಿಲ್ಲ, ಅವಾಗ ಲೀಕೇಜ್ ಆಗ್ತಿದ್ರು ಆಗುತ್ತೆ. ಫಾಲ್ಟಿ FCV ಫ್ಲೋ ಕಂಟ್ರೋಲ್ ವಾಲ್ ಟೈಟ್ ಮಾಡಿಬಿಟ್ಟಿದ್ದೀರಾ ಫುಲ್, ಅವಾಗ ಏನಾಗುತ್ತೆ, ಆಕ್ಚುಯೇಟರ್ ಹೋಗೋದೇ ಇಲ್ಲ, ಹೋಗದೇ ಇದ್ದಾಗ ಆಕ್ಚುಯೇಟರ್ ಸ್ಲೋ ಆಗಿ ಮೂವ್ ಆಗುತ್ತೆ. ಲೋ ಫ್ಲೂಯಿಡ್ ಇನ್ ರಿಸರ್ವೈರ್, ಫ್ಲೂಯಿಡ್ ಕಮ್ಮಿ ಇದೆ ರಿಸರ್ವೈರ್, ಅವಾಗಲೂ ಕೂಡ ಏನಾಗುತ್ತೆ, ಸ್ಲೋ ಆಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ಓವರ್ ಹೀಟಿಂಗ್ ಆಫ್ ಹೈಡ್ರೋಲಿಕ್ ಫ್ಲೂಯಿಡ್ ಏನಾಗುತ್ತೆ, ಓವರ್ ಹೀಟ್ ಆಗುತ್ತೆ. ಯಾಕಾಗುತ್ತೆ ನೋಡಿದ್ರೆ, ಹೀಟ್ ಎಕ್ಸ್ಚೇಂಜರ್ ಫಾಲ್ಟಿ ಅಂದ್ರೆ, ನಾವು ಆಕ್ಚುಲಿ ಈ ಆಯಿಲ್ನ ಕೂಲ್ ಮಾಡೋಕ್ಕೆ ವಿ ಯೂಸ್ ಎ ರೇಡಿಯೇಟರ್. ಕೆಲವು ಹೈಡ್ರೋಲಿಕ್ ಸಿಸ್ಟಮ್ಸ್ ಅಲ್ಲಿ, ಹೈ ಪರ್ಫಾರ್ಮೆನ್ಸ್ ಹೈಡ್ರೋಲಿಕ್ ಸಿಸ್ಟಮ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಆಯಿಲ್ನ ಕೂಲ್ ಮಾಡೋದಕ್ಕೆ ವಿ ಯೂಸ್ ರೇಡಿಯೇಟರ್ಸ್. ಆ ರೇಡಿಯೇಟರ್ ಒಂದು ವೇಳೆ ಸರಿಗಿಲ್ಲ ಅನ್ಕೋ, ಆವಾಗ ಏನಾಗುತ್ತೆ ನೋಡಿ, ಇದೇ ರೇಡಿಯೇಟರ್ ಹೀಟ್ ಎಕ್ಸ್ಚೇಂಜರ್ ಅಂತ ಕರಿತಾರೆ ಅದಕ್ಕೆ. ಯಾವಾಗ ಇಲ್ಲಿ ನಮ್ಮಲ್ಲೆಲ್ಲ ಇಲ್ಲ, ಅದು ಆಟೋಮೊಬೈಲ್ ಎಲ್ಲ ಯೂಸ್ ಮಾಡಲ್ಲ. ಕೆಲವು ಹೈ ಪರ್ಫಾರ್ಮೆನ್ಸ್, ಈಗ ಆರ್ಮಿ ಟ್ಯಾಂಕ್ ಇದೆಯಪ್ಪ, ಆರ್ಮಿ ಟ್ಯಾಂಕ್ ಅಲ್ಲಿ, ದೊಡ್ಡ ರೋಡ್ ರೋಲರ್ಸ್ ಅಲ್ಲಿ, ಕನ್ಸ್ಟ್ರಕ್ಷನ್ ವೆಹಿಕಲ್ಸ್ ಅಲ್ಲಿ ಏನಾಗುತ್ತೆ, ಹೈಡ್ರೋಲಿಕ್ ಸಿಸ್ಟಮ್ ಹೈ ಪರ್ಫಾರ್ಮೆನ್ಸ್ ಮಾಡದಿರ್ತದೆ.
ಸೊ ಅಲ್ಲಿ ಏನಾಗುತ್ತೆ ಹೀಟ್ ಬರ್ತದೆ. ಸೊ ಆ ಹೀಟ್ನ ನಾವು ಕೂಲ್ ಮಾಡೋಕ್ಕಾಗತ್ತೆ. ಕೂಲ್ ಮಾಡೋಕ್ಕೆ ವಿ ಹ್ಯಾವ್ ಎ ಹೀಟ್ ಎಕ್ಸ್ಚೇಂಜರ್ ಇರ್ತದೆ ಅಲ್ಲಿ. ಆದರೆ ಒಂದು ವೇಳೆ ಹೀಟ್ ಎಕ್ಸ್ಚೇಂಜರ್ ಸರಿಯಾಗಿ ವರ್ಕ್ ಆಗಿದ್ರೆ ಏನಾಗುತ್ತೆ, ಆಯಿಲ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನೋಡಿದ್ರೆ ಲೋ ಪೈಪ್ ಸೈಜ್ ಚಿಕ್ಕದಿದೆ, ಇನ್ಕರೆಕ್ಟ್ ಫ್ಲೂಯಿಡ್, ಓವರ್ಲೋಡ್, ಡರ್ಟಿ ಫ್ಲೂಯಿಡ್, ಧೂಳಿದೆ, ಫ್ರಿಕ್ಷನ್ ಆಗುತ್ತೆ. ಧೂಳಿದ್ರೆ ಏನಾಗುತ್ತೆ, ಒಳಗಡೆ ಆಯಿಲ್ ಒಳಗಡೆ ಧೂಳಿದ್ರೆ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಅವಾಗ ಪಾರ್ಟ್ಸ್ ಹೌದಾಗುತ್ತೆ, ಪ್ಲಸ್ ಹೀಟ್ ಬರ್ತದೆ. ಮೋರ್ ಪಂಪ್ ಸ್ಪೀಡ್ ಜಾಸ್ತಿ ಇದೆ, ಅವಾಗಲೂ ಕೂಡ ಏನಾಗುತ್ತೆ, ಓವರ್ ಹೀಟಿಂಗ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಆ್ಯಂಡ್ ದಿ ರೀಸನ್ಸ್. ಸೊ ಇದನ್ನು ಕೇಳ್ತಾನೆ ಒಂದ್ಸಲ, ಲೀಸ್ಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಫ್ ದ ಹೈಡ್ರಾಲಿಕ್ ಸಿಸ್ಟಮ್ ಆ್ಯಂಡ್ ಪ್ರಾಬಬಲ್ ಕಾಸಸ್ ಏನಂತ ಕೇಳ್ತಾನೆ. ಕಾಸಸ್ ಅಂಡ್ ಪ್ರಾಬ್ಲಮ್ಸ್ ಅಂತ ಕೇಳ್ತಾರೆ, ಅವಾಗ ಈ ಟೇಬಲ್ ನೀವು ಹಾಕಬೇಕಾಗುತ್ತೆ. ಇಲ್ಲ ಬರೀ ಹಿಂಗೆ ಕೇಳ್ತಾನೆ, ವಾಟ್ ಆರ್ ದ ಲೀಸ್ಟ್ ಆಫ್ ಕಾಮನ್ ಫಾಲ್ಟ್ಸ್ ಫೌಂಡ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಅಂತ ಕೇಳ್ತಾನೆ, ಅವಾಗ ಯು ಹ್ಯಾವ್ ಟು ರೈಟ್ ಡೌನ್ ದೀಸ್ ಸಿಸ್ಟಮ್. ಇವನು ಬರೀಬೇಕು ನೀವು ಅಷ್ಟೇ. ಇಲ್ಲಾಂದ್ರೆ ಇವನು ಬರಿಬೋದು, ಏನು ಇನ್ನು ಐಜಿ ಪಂಪು ಅಂತ ಇದೆಯಲ್ಲ, ಇನ್ನು ಐಜಿ ಪಂಪು, ಲೋ ಎರಾಟಿಕ್ ಪ್ರೆಷರು, ನೋ ಪ್ರೆಷರು, ಇದು ಕೂಡ ಬರಿಬೋದು. ಏನೋ ಆಕ್ಚುಯೇಟರ್ ಫೇಲ್ಸ್ ಟು ಮೂವ್, ಇವೆಲ್ಲ ಇದೆ. ಇವು ಕೂಡ ನೀವು ಯು ಕ್ಯಾನ್, ಬಟ್ ಇದ್ರ ಬದಲಿಗೆ ಇದೆಲ್ಲ ಕ್ಲಾಕ್ಡ್ ಏರ್ ಫಿಲ್ಟರ್ ಇವೆಲ್ಲ ಇದೆಲ್ಲ, ಇದು 7 ಬರೀರಿ, ಇಲ್ಲಾಂದ್ರೆ ಇವನಾರ ಬರೀರಿ. ಇಷ್ಟರಲ್ಲಿ ಯಾವ್ದಾರ ಬರಿಬೋದು, ಇಲ್ಲ ಎರಡು ಮಿಕ್ಸ್ ಕೂಡ ಬರಿಬೋದು. ಅವ ಏನ್ ಹೇಳ್ತಾನೆ, ಲಿಸ್ಟ್ ದಿ ಕಾಮನ್ ಫಾಲ್ಟ್ಸ್ ಫೌಂಡ್ ಇನ್ ದ ಹೈಡ್ರಾಲಿಕ್ ಸಿಸ್ಟಮ್ ಅಂತ ಕೇಳ್ತಾನೆ. ಅವಾಗ ಯು ಕ್ಯಾನ್ ಐದರ್ ರೈಟ್ ದೀಸ್ ಥಿಂಗ್ಸ್ ಆರ್ ದೀಸ್ ಥಿಂಗ್ಸ್. ಇದನ್ನಾರ ಬರೀರಿ, ನೋಡಿ ಇದನ್ನಾರ ಬರೀರಿ, ಈ 7 ಬರೀರಿ, ಇಲ್ಲ ಇವನಾರ ಬರೀರಿ, ಇಲ್ಲ ಎರಡು ಮಿಕ್ಸ್ ಅನ್ನ ಬರೀರಿ, ನೋ ಪ್ರಾಬ್ಲಮ್. ನೆಕ್ಸ್ಟ್, ಈಗ ಚೆಕ್ ಮಾಡೋದು ಹೇಗೆ, ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಚೆಕ್ ಮಾಡ್ಬೇಕಲ್ಲ, ವಿಜುವಲ್ ಚೆಕ್ ಯಾವ ತರ ಮಾಡ್ತಾರೆ ನೋಡಿದೆ. ವಿಜುವಲ್ ಚೆಕ್ ಮಾಡಕ್ಕೆ ಏನ್ ಮಾಡ್ತಾರೆ ನೋಡಿ, ವಿಜುವಲ್ ಚೆಕ್ ಪ್ರೊಸೀಜರ್ ಆಫ್ ಆಯಿಲ್ಸ್ ಅಂದ್ರೆ ಏನು, ವಿಜುವಲ್ ಚೆಕ್ ಪ್ರೊಸೀಜರ್ ಆಫ್ ಆಯಿಲ್ಸ್ ಏನಾಗುತ್ತೆ ನೋಡಿ. ಎ ಟ್ರೈನ್ಡ್ ಐ ಕ್ಯಾನ್ ಟಿಪಿಕಲಿ ಪಿಕಪ್ a host of useful information by careful inspection of oil in the sample bottle. ನಾವೇನ್ ಮಾಡ್ತೀವಿ, ತಿಂಗಳಿಗೊಂದ್ಸಲ 15 ದಿವಸಕ್ಕೊಂದ್ಸಲ ಏನ್ ಮಾಡ್ತೀವಿ, ಒಂದು ಬಾಟ್ಲಲ್ಲಿ ಆಯಿಲ್ನ ಕಲೆಕ್ಟ್ ಮಾಡ್ತೀವಿ. ಹೈಡ್ರಾಲಿಕ್ ಸಿಸ್ಟಮ್ ಇರ್ತದೆ, ಅದರೊಳಗಡೆ ಆಯಿಲ್ನ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿ ಅದನ್ನ ಅಬ್ಸರ್ವ್ ಮಾಡ್ತೀವಿ, ಅದನ್ನ ಚೆಕ್ ಮಾಡ್ತೀವಿ ಆಯಿಲ್ನ. ಅವಾಗ ಚೆಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗೊತ್ತಾಗ್ತವೆ. ನೋಡಿದೆ, ಟ್ರೈನಿಂಗ್ ಅಂಡ್ ಪ್ರಾಕ್ಟೀಸ್ ಇಸ್ ಕೀ. ಬಿಲೋ ಈಸ್ ಬ್ರೀಫ್ ಔಟ್ಲೈನ್ ಆಫ್ ಪಾಸಿಬಲ್ ವಿಜುವಲ್ ಅನಾಲಿಸಿಸ್ ಟೆಕ್ನಿಕ್ಸ್ ಅಂಡ್ ಸ್ಟ್ರಾಟಜೀಸ್. ಸೊ ನಾವು ಆಯಿಲ್ನ ಚೆಕ್ ಮಾಡಿದಾಗ, ನಮ್ಮ ಬರೀಗಣ್ಣಿಂದ ಚೆಕ್ ಮಾಡಿದಾಗ ಏನೇನು ಗೊತ್ತಾಗುತ್ತೆ ನಮ್ಗೆ ನೋಡಿ. ಕಲರ್ ಏನಾಗುತ್ತೆ, ಕಲರ್ ಸರಿ ಇಲ್ಲ, ಅವಾಗ ಏನಾಗುತ್ತೆ, an oil color comes from light transmitting components to it. Different colors are formed depending on concentration and type of light absorbing compounds formed in the oil. ಇದೆಲ್ಲ ಇರಲಿ ನೋಡಿ. The degradation and contamination of used oil can have an effect on resulting clarity and color. Oxidation is yet another common cause of color bodies forming and overall darkening occur. ಏನಾಗುತ್ತೆ ಗೊತ್ತಾ, ನೀನು ಒಳಗಡೆ ಆಯಿಲ್ ಕ್ಲೀನ್ ಆಗಿಲ್ಲ, ಡರ್ಟಿ ಇದೆ ಅನ್ಕೊಳ್ಳಿ, ಅಥವಾ ಆಕ್ಸಿಡೇಷನ್ ಆಗಿದೆ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಆಯಿಲ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಆಯಿಲ್ ಕಲರ್ ಡಾರ್ಕ್ ಆಗ್ತಾ ಹೋಗುತ್ತೆ. ಲೈಟ್ ಬ್ರೌನ್ ಇರ್ತದೆ, ಕೆಲವು ಕಡೆ ಲೈಟ್ ಬ್ರೌನ್ ಇರ್ತದೆ ಆಯಿಲು. ಆ ಲೈಟ್ ಬ್ರೌನ್ ಇರೋ ಆಯಿಲ್ ಏನಾಗುತ್ತೆ, ಯೂಸ್ ಮಾಡಿ 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 ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಬ್ಲ್ಯಾಕ್. ಸೊ ಅದು ಗೊತ್ತಾಗುತ್ತೆ, ಯೂಸ್ ಆಗಿದೆ, ಒಳಗಡೆ ಕಾರ್ಬನ್ ಕಂಟೆಂಟ್ ಇದೆ, ಕಂಟ್ಯಾಮಿನೆಂಟ್ಸ್ ಇದೆ, ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅದು ಬೈ ಕಲರ್. ನೆಕ್ಸ್ಟ್ ಎಮುಲ್ಷನ್ ಅಂದ್ರೆ ನೊರೆ. ಆಯಿಲ್ ನೀವು ಬಾಟಲಲ್ಲಿ ಆಯಿಲ್ ತೊಗೊಂತಿರಲ್ಲ, ತಗೊಂಡಾಗ ಅದರಲ್ಲಿ ಗುಳ್ಳೆಗಳಿದ್ರೆ, ನೊರೆ ಇದ್ರೆ ಏನ್ ಮೀನಿಂಗು, ಒಳಗಡೆ ಏರ್ ಬಂದಿ ಅಂತ ಅರ್ಥ ನೋಡಿದೆ. ವಾಟರ್ ಎಮುಲ್ಸಿಫೈಡ್ ಇನ್ ಎನ್ ಆಯಿಲ್ ಕ್ಯಾನ್ ಟೇಕ್ ಆನ್ ಡಿಫರೆಂಟ್ ಫಾರ್ಮ್ಸ್ ಅಪಿಯರೆನ್ಸ್. ದ ಎಮುಲ್ಸಿಫಿಕೇಶನ್ ಆಫ್ ಆಯಿಲ್ ಇಸ್ ಆಫನ್ ಎನ್ ಇಂಡಿಕೇಶನ್ ಆಫ್ ಆಯಿಲ್ ದಟ್ ಇಸ್ ಡಿಸ್ಟ್ರೆಸ್ಡ್ ಅಂಡ್ ಕಂಟ್ಯಾಮಿನೇಟೆಡ್. ನೋಡಿ, ಆಯಿಲ್ ಒಳಗಡೆ ನೀರು ಸೇರ್ಕೊಂಡ್ರೆ ಅಥವಾ ಏರ್ ಸೇರ್ಕೊಂಡ್ರೆ ಅವಾಗ ಏನಾಗುತ್ತೆ, ಈ ತರ ಬುರುಗು ಬರುತ್ತೆ, ಕಂಟ್ಯಾಮಿನೇಷನ್ ಆಗುತ್ತೆ. ಕಂಟ್ಯಾಮಿನೇಷನ್ ಎಲ್ಲ ಬೇರೆ ಸೇರ್ಕೊಂಡಿದ್ರೆ, ಬೇರೆ ತರದ ಆಯಿಲ್, ಬೇರೆ ತರ ಕೆಮಿಕಲ್, ನೀರು ಅಥವಾ ಏರು ಆಯಿಲ್ ಒಳಗಡೆ ಸೇರ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ನೊರೆ ಬರುತ್ತೆ. ನೆಕ್ಸ್ಟ್ ಸಪರೇಟೆಡ್ ಫ್ರೀ ವಾಟರ್. ಇಲ್ಲಿ ಸಪರೇಟೆಡ್ ಫ್ರೀ ವಾಟರ್, ನೀವು ಬಾಟ್ಲ್ ಒಳಗಡೆ ಆಯಿಲ್ನ ತಗೊಂಡು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಏನಾಗುತ್ತೆ, ನೀರು ಏನಾಗುತ್ತೆ ತೆಗಡೆ ಹೋಗುತ್ತೆ, ಆಯಿಲ್ ಮೇಲೆ ಔಟ್ ಆಗುತ್ತೆ, 2 ಭಾಗ ಆಗುತ್ತೆ. ಅವಾಗ
ಆ ಬಾಟ್ಲ್ ಒಳಗಡೆ ಈ ಥರ ಬಾಟ್ಲ್ ನೀವು ತೊಗೊಂಡ್ರೆ ನೀವು ಈ ಥರ ಬಾಟ್ಲ್ ತೊಗೊಂಡ್ರೆ ಫಸ್ಟ್ ತೆಗಡೆ ಏನಾಗುತ್ತೆ ವಾಟರ್ ಬರ್ತದೆ, ಇದ್ರ ಮೇಲೆ ಏನಿರ್ತದೆ ಇಲ್ಲಿ ಆಯಿಲ್ ಬರುತ್ತೆ. ಸ್ವಲ್ಪ ಹೊತ್ತು ಹಂಗೆ ಇಟ್ಟಿದ್ರೆ ಈ ಥರ ಇದ್ರೆ ಮೀನಿಂಗ್ ಏನು, ಇವಾಗ ನೀರು ಬಂದಿದೆ ಅರ್ಥ, ಇವಾಗಡೆ ನೀರು ಎಂಟರ್ ಆಗಿದೆ ಅಂತ ಅರ್ಥ. ಸೊ ನೀರು ಎಂಟರ್ ಆದ್ರೆ ಏನಾಗುತ್ತೆ, ಲುಬ್ರಿಕೇಟಿಂಗ್ ಆಯಿಲ್ ಪ್ರಾಪರ್ಟಿ ಹೊಟ್ಟೋಗುತ್ತೆ, ಓವರ್ ಹೀಟಿಂಗ್ ಆಗುತ್ತೆ, ವಾಲ್ ಎಲ್ಲ ಸ್ಟಿಕ್ ಆಗ್ಬಿಡ್ತವೆ, ಮೋಟರ್ ಸ್ಟಿಕ್ ಆಗುತ್ತೆ, ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತವೆ. ಜನರಲಿ ಆಯಿಲ್ ಅಬ್ಸಾರ್ಬ್ಸ್ ಮಾಯಿಶ್ಚರ್ ಅಂಡ್ ವಾಟರ್ ವಿಲ್ ಬಿ ಫಾರ್ಮ್. ಜನರಲಿ ಆಲ್ ಆಯಿಲ್ಸ್ ಅಬ್ಸಾರ್ಬ್ ಮಾಯಿಶ್ಚರ್ ಅಂಡ್ ವಾಟರ್ ವಿಲ್ ಬಿ ಫಾರ್ಮ್. ಸೊ ನೀವು ಓಪನ್ ಬಿಟ್ಟಿದ್ರೆ ಆಯಿಲ್ನ ಓಪನ್ ಬಿಟ್ಟರೆ ಏನಾಗುತ್ತೆ, ಹೈಡ್ರಾಲಿಕ್ ಆಯಿಲ್ನ ಅದೇನು ಮಾಡ್ತದೆ, ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಳ್ತದೆ, ಅವಾಗ ನೀರು ಒಳಗಡೆ ಬರ್ತದೆ. ದ ನೇಚರ್ attracts many water soluble contaminants. If water phase is dark and murky, the oil is probably heavily contaminated. ಆಯ್ತಾ, ಸೊ ನೀರು ಬರ್ತದೆ. However, if the water is relatively clear, the opposite may be true. Okay, ಇರಲಿ, ಆಯ್ತು. ನೆಕ್ಸ್ಟ್ ಸೆಡಿಮೆಂಟ್. ಸೆಡಿಮೆಂಟ್ ಅಂದ್ರೆ ಗೊತ್ತೇನೋ, ಒಂದು ಬಾಟ್ಲ್ ಹೇಳಿದ್ದೀನಿ ಅವಾಗಲೇ ನಿಮಗೆ. ನೀವು ಬಾಟ್ಲ್ ತೊಗೊಂಡ್ರೆ ನೀವು ಬಾಟ್ಲ್ ಒಳಗಡೆ ಆಯಿಲ್ ತೊಗೊಂಡಿದ್ದೀರಾ, ಆಯಿಲ್ ಬಂದಿದೆ, ಇಲ್ಲಿ ತಗಡೆ ಮಣ್ಣು ಕೂತ್ಕೊಂಡಿದೆ ಅನ್ಕೊಳ್ಳಿ, ಈ ಥರ ಮಣ್ಣು ಕೂತ್ಕೊಂಡ್ಬಿಡ್ತು, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಸೆಡಿಮೆಂಟ್. ಅದಕ್ಕೆ ಅಂತಾರೆ ಸೆಡಿಮೆಂಟ್ ಅಂತ ಕರೀತಾರೆ. ಸೆಡಿಮೆಂಟ್ ಏನಾಗುತ್ತೆ, ಸೆಡಿಮೆಂಟ್ ಇದ್ರೆ ನಿಮ್ಗೆ ಗೊತ್ತಲ್ಲ, ಒಳಗಡೆ ಕಂಟಾಮಿನೇಟ್ಸ್ ಏನಾಗುತ್ತೆ, ಧೂಳು, ಮಣ್ಣು, ಕಲ್ಲು, ಮೆಟಲ್ ಪೀಸು ಎಲ್ಲ ಇದ್ರೆ ಒಳಗಡೆ ಏನೋ ಫಿಲ್ಟರ್ ಚೆನ್ನಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಅರ್ಥ ಆಯ್ತು. ಸೊ ದ ಸ್ಯಾಂಪಲ್ ವಿತ್ ವಿಸಿಬಲ್ ಸೆಡಿಮೆಂಟ್ ಇಸ್ ಅನ್ ಇಂಡಿಕೇಶನ್ ಆಫ್ ಹೈಲಿ ಕಂಟಾಮಿನೇಟೆಡ್ ಆಯಿಲ್. This can occur due to ineffective filtration or lack of filtration. So filter ಸರಿ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಫ್ರಾತ್. ಫ್ರಾತ್ ಅಂದ್ರೆ ಏನು ನೋಡೋಣ. Sometimes during sampling there is gaseous release from the oil. ನೋಡೋ, ನೀವು ತಗೊಂತಿರಲ್ಲ ಸ್ಯಾಂಪಲಿಂಗ್ ಮಾಡ್ಬೇಕಾದಾಗ ಆಯಿಲ್ದು ನಟ್ನ ಬಿಚ್ತಿರಲ್ಲ, ಬಿಚ್ಚಿ ಆಯಿಲ್ ತಗೋಬೇಕು ಅಂದಾಗ ಏನಾಗುತ್ತೆ, ಒಂಥರ ಗ್ಯಾಸ್ ಆಚೆ ಬಂದಂಗೆ ಆಗುತ್ತೆ. ಆಯಿಲು ನೀಟಾಗಿ ಬರಲ್ಲ, ಹಿಂಗೆ ಆಯಿಲ್ ನೀಟಾಗಿ ಡ್ರಾಪ್ ಬೀಳ್ಬೇಕಲ್ಲ, ಹಿಂಗೆ ಹನಿ ಬೀಳ್ಬೇಕಲ್ಲ, ಹಿಂಗೆ ಬೀಳಲ್ಲ, ಏನಾಗುತ್ತೆ ಡ್ರೂ ಅಂತ ಬರ್ತದೆ, ಹಿಂಗೆ ಗ್ಯಾಸ್ ಆಚೆ ಬರ್ತದೆ, ಹಿಂಗೆ ಗ್ಯಾಸ್ ಜೊತೆಗೆ ಆಯಿಲ್ ಬೀಳ್ತದೆ, ತಗಡೆ ಬರ್ತದೆ. ಅದೇ ಹೇಳ್ತಾ ಇದ್ದಾನೆ. Sometimes during sampling there is gaseous release from the oil. Gaseous release from the oil. This appears as rapidly forming both in the sample bottle. In a hydraulic system, a sample taken from pressurized line will occasionally release dissolved air. This is an indication of excessive amount of trapped air in a pressurized zone, either at the reservoir or due to a suction in like. ಸೊ ಫ್ರಾತ್ ಅಂದ್ರೆ ಗೊತ್ತಾಯ್ತಲ್ಲ, ಈ ಗ್ಯಾಸ್ ರಿಲೀಸ್ ಆಗುತ್ತೆ, ಗಾಳಿ ಬರುತ್ತೆ. ಸೊ ಅಂದ್ರೆ ನೀವು ಬಾಟ್ಲ್ ಒಳಗಡೆ ತೊಗೊಂಡ್ರೆ ಆಯಿಲ್ನ, ಅದ್ರೊಳಗಡೆ ಏನಾಗುತ್ತೆ, ಗ್ಯಾಸ್ ರಿಲೀಸ್ ಆಗುತ್ತೆ ಆಚೆ. ಅಥವಾ ಕಲೆಕ್ಟ್ ಮಾಡ್ಬೇಕಾದಾಗ ಈ ಥರ ಏನಾಗುತ್ತೆ, ಗ್ಯಾಸ್ ಆಚೆ ಬರ್ತದೆ, ಸ್ಮೂತಾಗಿ ಆಯಿಲ್ ಬೀಳಲ್ಲ, ಏನಾಗುತ್ತೆ ಬುರುಗಾಗಿ ಆಚೆ ಬೀಳ್ತದೆ. ಸೊ ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಒಳಗಡೆ ಏರ್ ಇದೆ ಅಂತ ಅರ್ಥ. ಏರ್ ಯಾಕಾಯ್ತು ಅಂತಂದ್ರೆ ಇಲ್ಲಿದೆ, ಸಕ್ಷನ್ ಲೈನಲ್ಲಿ ಏನೋ ಲೀಕೇಜ್ ಇದೆ ಅಂತ ಇದ್ರೆ ಅವಾಗ ಏನಾಗುತ್ತೆ, ಒಳಗಡೆ ಏರ್ ಎಂಟರ್ ಆಗುತ್ತೆ. ನೆಕ್ಸ್ಟ್ ಸ್ಟ್ರೀಮರ್ಸ್ ಅಂದ್ರೆ ಏನು. ಸ್ಟ್ರೀಮರ್ಸ್ ಅಂದ್ರೆ ಏನು ತಪ್ಪಿದೆ ನೋಡಿ. ದ ಅಪಿಯರೆನ್ಸ್ ಆಫ್ ಸ್ಟ್ರೀಮರ್ಸ್ ಇನ್ ಯೂಸ್ಡ್ ಆಯಿಲ್ಸ್ ಈಸ್ ರೇರ್ ಬಟ್ ಈಸ್ ಆಲ್ವೇಸ್ ಎನ್ ಇಂಡಿಕೇಶನ್ ಆಫ್ ಎ ಪ್ರಾಬ್ಲಮ್ ವಿತ್ ದ ಲುಬ್ರಿಕೇಟ್. ಓಕೆ, ಸ್ಟ್ರೀಮರ್ಸ್ ಅಂತ ಒಳಗಡೆ ಎಂಟರ್ ಆಗುತ್ತೆ ಅಂದ್ರೆ ಎರಡು ಆಯಿಲ್ನ ಮಿಕ್ಸ್ ಮಾಡಿದಾಗ. ಅಂದ್ರೆ ನಾವು ಏನು ಮಾಡ್ತೀವಿ, ಆ್ಯಕ್ಚುಲಿ ಮಿಕ್ಸ್ ಮಾಡಬಾರ್ದು ಆಯಿಲ್ಗಳನ್ನ. ಒಂದು ವೇಳೆ ಏನಾದ್ರು ಮಿಕ್ಸ್ ಆಯ್ತು ಅನ್ಕೊಳ್ಳಿ, ಹಳೆ ಆಯಿಲ್ ಬೇರೆ ಹಾಕಿದ್ರೆ ಅದ್ರೊಳಗೆ ಇನ್ನೊಂದು ಆಯಿಲ್ ಹಾಕಿದ್ರೆ ಹೊಸ ಆಯಿಲ್ ಟಾಪ್ ಮಾಡ್ಬೇಕಂತ, ಲೀಕೇಜ್ ಆಗಿದೆಯಪ್ಪ, ಈಗ ಸಿಸ್ಟಮಲ್ಲಿ ಲೀಕ್ ಆಗಿದೆ, ನೀವೇನು ಮಾಡ್ತೀರಿ, ಒಂದು ಯಾವುದೋ ಹಳೆ ಆಯಿಲ್ ಇದೆ ಒಳಗಡೆ, ಅದೇ ಸ್ಪೆಸಿಫಿಕೇಶನ್ ಟೈಪ್ ಆಯಿಲ್ ಹಾಕಲ್ಲ ನೀವು, ಸುಮ್ಮನೆ ಲೀಕ್ ಆಗಿದೆ ಅನ್ಕೊಂಡು ಏನು ಮಾಡ್ತೀರಿ, ಬೇರೆ ಆಯಿಲ್ ಹಾಕ್ತೀರ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಈ ಸ್ಟ್ರೀಮರ್ಸ್ ಬರ್ತವೆ. ಓಕೆನಾ. ಸೊ ದಿಸ್ ಇಸ್ ಅನ್ ಇಂಡಿಕೇಶನ್ ಆಫ್ ಮಿಕ್ಸ್ಡ್ ಆಯಿಲ್. ಓಕೆ, ನೆಕ್ಸ್ಟ್ ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದ್ರೆ ಏನು ನೋಡಿದೆ. ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದ್ರೆ ಏನು. ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂದ್ರೆ ಈಗ ಆಕ್ಸಿಡೆಂಟ್ ಆಗದೆ ಇರೋ ತಡೆಯೋದಕ್ಕೆ, ಆಕ್ಸಿಡೆಂಟ್ಸ್ ಆಗದೆ ಇರೋ ತರ ತಡೆಯೋದಕ್ಕೆ ಏನಂತ ಕೇಳ್ತಾರೆ, ಏನೇನು ಮಾಡ್ತೀವಲ್ಲ ನಾವು. ಈಗ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಮನೆಯಿಂದ ಹೋಗ್ಬೇಕಾದಾಗ ವೆಹಿಕಲ್ ತೊಗೊಂಡು ಹೋಗ್ಬೇಕಾದಾಗ ಏನ್ ಮಾಡ್ತೀವಿ, ವೆಹಿಕಲ್ ಅಲ್ಲಿ ಪೆಟ್ರೋಲ್ ಇದೆಯಾ ಇಲ್ಲ, ವೆಹಿಕಲ್ ಅಲ್ಲಿ ಆಯಿಲ್ ಇದೆಯಾ ಇಲ್ಲ, ವೆಹಿಕಲ್ ಬ್ಯಾಟ್ರಿ ಸರಿಯಾಗಿದೆಯಾ ಇಲ್ಲೋ, ಎರಡು ಇದರಗಳೇ ಪಂಚರ್ ಏನಾರ ಆಗಿದೆಯಾ, ಇದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಿ ನಾವು ಅಲ್ವಾ. ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ನೋಡ್ಕೊಂಡು ಹೋಗ್ತೀವಿ. ಯಾಕೆ ನೋಡ್ಕೊಂಡು ಹೋಗ್ತೀವಿ, ಅವೆಲ್ಲ ಅದ್ರ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಾವು ಚೆಕ್ ಮಾಡ್ಕೊಂಡು ಈಗಲೇ ಸರಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಹಂಗೆ ಹೊರಟೋದ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಆಕ್ಸಿಡೆಂಟ್, ದೇರ್ ವಿಲ್ ಬಿ ಬ್ರೇಕ್ ಡೌನ್. ಅವಾಗ ಏನಾಗುತ್ತೆ, ವೆಹಿಕಲ್ ಸ್ಟಾಪ್ ಆಗಿಬಿಡ್ಬೋದು ಎಲ್ಲ ಹೋಗ್ತಾ ಹೋಗ್ತಾನೆ. ಸೊ ಹಾಗಾಗಿ ಅಂಥದನ್ನು ತಡೆಯೋದಕ್ಕೆ, ವೆಹಿಕಲ್ ಬ್ರೇಕ್ ಡೌನ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ
ನಾವೇನೇನು ಮಾಡ್ತೀವಲ್ಲ ಅದಕ್ಕೆಲ್ಲ ಏನು ಕರೀತಾರೆ, ದಟ್ ಇಸ್ ಕಾಲ್ಡ್ ಎಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಕರೀತಾರೆ. ದ ಮೇಂಟೆನೆನ್ಸ್ process done to prevent breakdowns or unscheduled breakdowns. ಅಂದ್ರೆ ಅರ್ಥ ಆಯ್ತಲ್ಲ, ನಾವು ಅಂದ್ಕೊಂಡಿರೋದಿಲ್ಲ. Unscheduled visit to the garage because of the breakdown of the vehicle in the middle of the journey. ಅದು ಆಗಬಾರ್ದು ಅಂದ್ರೆ ನಾವೇನು ಮೇಂಟೈನ್ ಮಾಡ್ತೀವಲ್ಲ ವೆಹಿಕಲ್ ಅನ್ನ, ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಅಂದ್ರೆ ಏನು, ಕ್ಲೀನ್ ಮಾಡೋದು, ಬ್ಯಾಟ್ರಿಯಲ್ಲಿ ನೀರು ಚೆಕ್ ಮಾಡೋದು, ಬ್ಯಾಟ್ರಿ ಟೈಮಲ್ಲಿ ಸರಿಯಾಗಿ ಗ್ರೀಸ್ ಹಚ್ಚೋದು, ಇದು ಪೆಟ್ರೋಲಿಯಂ ಜೆಲ್ಲಿ ಹಚ್ಚೋದು, ಆಮೇಲೆ ರೇಡಿಯೇಟರಲ್ಲಿ ವಾಟರ್ ಕಟ್ ಆಗಿದೆ ನೋಡ್ಕೊಳ್ಳೋದು, ಎಂಜಿನಲ್ಲಿ ಆಯಿಲ್ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳೋದು, ಟ್ಯಾಂಕಲ್ಲಿ ಪೆಟ್ರೋಲ್ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳೋದು, ಗಾಲಿಗಳಲ್ಲಿ ಏರ್ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳೋದು, ಬ್ಯಾಟ್ರಿ ಲೆವೆಲ್ ಸರಿಯಾಗಿದೆಯಾ, ಬ್ಯಾಟ್ರಿ ಕಂಡೀಷನ್ ಸರಿಯಾಗಿದೆಯಾ, ಹೆಡ್ಲೈಟ್ ಸರಿಯಾಗಿದೆಯಾ ನೋಡ್ಕೊಳ್ಳೋದು, ಬ್ರೇಕ್ ಸರಿಯಾಗಿ ಬೀಳ್ತಾ ಇದೆಯಾ ಇವನ್ನ ನೋಡ್ಕೊಳ್ಳೋದು. ಇದಕ್ಕೆಲ್ಲ ಇವೆಲ್ಲ ಏನು ಕೇಳ್ತಾರೆ, ದಿಸ್ ಆರ್ ಆಲ್ ಕಾಲ್ಡ್ ಎಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಅಂದ್ರೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಹಂಗೆ ಹೊರಟೋದ್ರೆ ವೆಹಿಕಲ್ ತಗೊಂಡು, ಅವಾಗ ಏನಾಗುತ್ತೆ, ರೋಡ್ ಮಧ್ಯದಲ್ಲಿ ನಿಮ್ಮ ವೆಹಿಕಲ್ ಬ್ರೇಕ್ ಡೌನ್ ಆಗೋ ಚಾನ್ಸ್ ಇದೆ, ಕೆಟ್ಟು ಹೋಗುವ ಚಾನ್ಸ್ ಇದೆ. ಸೊ ಆ ಕೆಟ್ಟು ಹೋಗಬಾರ್ದು ಅಂದ್ರೆ ರೋಡಲ್ಲಿ ಹೋಗಬೇಕಾದಾಗ ಅವಾಗ ನಾವು ಕೆಲವೊಂದಿಷ್ಟು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ ವೆಹಿಕಲ್ಗೆ ಕೆಲವು ಮೇಂಟೆನೆನ್ಸ್ಗಳನ್ನ ನಾವು ಮಾಡಬೇಕಾಗತ್ತೆ. ಆ ಮೇಂಟೆನೆನ್ಸ್ ಅಂತ ಕರೀತಾರೆ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಅನ್ಶೆಡ್ಯೂಲ್ಡ್ ವಿಸಿಟ್ ಟು ದ ಗ್ಯಾರೇಜ್, ಅನ್ಶೆಡ್ಯೂಲ್ಡ್ ಬ್ರೇಕ್ ಡೌನ್ಸ್ ಅನ್ನ ಸ್ಟಾಪ್ ಮಾಡೋದಕ್ಕೆ, ಕಮ್ಮಿ ಮಾಡೋದಕ್ಕೆ ನಾವೇನೇನು ಮಾಡ್ತೀವೋ, ಯಾವ್ಯಾವ ಮೇಂಟೆನೆನ್ಸ್ ಮಾಡ್ತೀವೋ ಆ ಎಲ್ಲ ಮೇಂಟೆನೆನ್ಸ್ಗೆ ಏನು ಕರಿತೀವಿ ನಾವು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಕರಿತೀವಿ. ನೋಡಿದೆ, ದ ಮೇಂಟೆನೆನ್ಸ್ ಪ್ರಾಕ್ಟೀಸ್ which is performed regularly to prevent any breakdown of the hydraulic system is called as preventive maintenance. Preventive maintenance maximizes the component life failures. Preventive maintenance procedures that are properly written and followed properly will allow equipment to operate to its potential life cycle. ಅರ್ಥ ಆಗ್ತದೇನಪ್ಪ? ಸೊ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇದ್ರೆ ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ, ಡೈಲಿ ಬೇರೆ ಬೇರೆ ಪಾರ್ಟ್ಸ್ ಅನ್ನ ಚೆಕ್ ಮಾಡೋದು, ಬೇರೆ ಬೇರೆ ಸಿಸ್ಟಮ್ಸ್ ಅನ್ನ ಚೆಕ್ ಮಾಡೋದು, ಇದೆಲ್ಲ ಮಾಡ್ತಾ ಇರಬೇಕು. ಯಾವನ ಪಾರ್ಟ್ ಹೋಗಿದ್ರೆ ಅವ್ನು ರಿಪ್ಲೇಸ್ ಮಾಡ್ತಾ ಇರಬೇಕು. ಫಿಲ್ಟರ್ ಹೋಗಿದ್ರೆ ಫಿಲ್ಟರ್ ರಿಪ್ಲೇಸ್ ಮಾಡಬೇಕು, ಕೇಬಲ್ ಹೋಗಿದ್ರೆ ಕೇಬಲ್ ರಿಪ್ಲೇಸ್ ಮಾಡಬೇಕು, ಆಯಿಲ್ ಲೆವೆಲ್ ಕಮ್ಮಿ ಇದ್ರೆ ಆಯಿಲ್ ಹಾಕಬೇಕು, ನೀರ್ ಲೆವೆಲ್ ಕಮ್ಮಿ ಇದ್ರೆ ನೀರು ಹಾಕಬೇಕು. ಈ ತರ ಮಾಡ್ತಾ ಹೋದ್ರೆ ಏನಾಗುತ್ತೆ, ಫೇಲ್ಯೂರ್ ಆಗಲ್ಲ ಇಲ್ಲೂ, ಪ್ಲಸ್ ನಿಮ್ದು ಸಿಸ್ಟಮ್ದು ಲೈಫ್ ಜಾಸ್ತಿ ಬರ್ತದೆ. ಸೊ ದಿಸ್ ಇಸ್ ದ ರೀಸನ್, ದಿಸ್ ಇಸ್ ದ ಮೇನ್ ಮೋಟೋ ಆರ್ ಮೇನ್ ಏಮ್ ಆಫ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಯಾವ್ಯಾವ ಇದೆ ನೋಡಿ ಪ್ರಿವೆಂಟಿವ್ ಮೇಂಟೆನೆನ್ಸ್ ಸ್ಟೆಪ್ಸ್ ಏನೇನು ನೋಡಿ. ಏನಿದೆ, ಚೆಕ್ ಫ್ಲೂಯಿಡ್ ಲೆವೆಲ್ಸ್. ನಾನು ಅವಾಗಲೇ ಹೇಳಿದ್ದೇನೆ, ಟ್ಯಾಂಕ್ ಅಲ್ಲಿ ಫ್ಲೂಯಿಡ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ, ಮೊದಲನೇ ಕೆಲಸ. ನೋಡಿ, ಆಡ್ ಆಯಿಲ್ ಇಫ್ ನೀಡೆಡ್ ವಯಾ ಪೋರ್ಟಬಲ್ ಫಿಲ್ಟ್ರೇಷನ್ ಇಫ್ ಅವೈಲಬಲ್. ಡೂ ನಾಟ್ ಮಿಕ್ಸ್ ಆಯಿಲ್ಸ್. ನೋಡಿ, ಇಂಪಾರ್ಟೆಂಟ್. ಯೂಸ್ ದ ಸೇಮ್ ಆಯಿಲ್ ಬ್ರ್ಯಾಂಡ್ ಅಂಡ್ ವಿಸ್ಕಾಸಿಟಿ ಗ್ರೇಡ್ ದಟ್ ಇಸ್ ಬೀಯಿಂಗ್ ಯೂಸ್ಡ್ ಇನ್ ಸಿಸ್ಟಮ್. ಇದು ಚೆಕ್ ಮಾಡ್ರಿ ಆಯಿಲ್ ಲೆವೆಲ್ನ. ಸರಿಯಾಗಿಲ್ಲ ಅಂದ್ರೆ ಫಿಲ್ಟರ್ ಆಗಿರೋ ಸೇಮ್ ವಿಸ್ಕಾಸಿಟಿ ಇರುವಂತಹ ಸೇಮ್ ಬ್ರ್ಯಾಂಡ್ ಅನ್ನ ಆಯಿಲ್ನ ಹಾಕ್ರಿ. ಇವನ್ ಬ್ರ್ಯಾಂಡ್ ಕೂಡ ಚೇಂಜ್ ಮಾಡಬೇಡಿ. ನೆಕ್ಸ್ಟ್, ಇನ್ಸ್ಪೆಕ್ಟ್ ಬ್ರೀದರ್ ಕ್ಯಾಪ್ಸ್. ಈ ಟ್ಯಾಂಕ್ ಮೇಲೆ ಇರ್ತಲ್ಲ ಬ್ರೀದರ್ ಹೋಲ್ ಇರ್ತಲ್ಲ, ಅದನ್ನ ಚೆಕ್ ಮಾಡಿ. ಅದು ಕ್ಲಾಗ್ ಆಗಿರಬಾರ್ದು. ಅದು ಬ್ಲಾಕ್ ಆಗಿದ್ರೆ ನಿಮ್ ಸಿಸ್ಟಮ್ ವರ್ಕ್ ಆಗಲ್ಲ. ಬ್ರೀದರ್ ಫಿಲ್ಟರ್ಸ್ ಅಂಡ್ ಫಿಲ್ಟರ್ ಸ್ಕ್ರೀನ್ಸ್. ಡೂ ನಾಟ್ ಪಂಚ್ ಹೋಲ್ಸ್ ಇನ್ ಸ್ಕ್ರೀನ್ಸ್ ಇನ್ ಆರ್ಡರ್ ಟು ಎಕ್ಸ್ಪ್ರೆಟ್ ಆಡಿಂಗ್ ಆಯಿಲ್. ಓಕೆ, ನೆಕ್ಸ್ಟ್, ಚೆಕ್ ಫಿಲ್ಟರ್ ಇಂಡಿಕೇಟರ್ಸ್ ಅಂಡ್ ಆರ್ ಪ್ರೆಷರ್ ಡಿಫರೆನ್ಷಿಯಲ್ ಗೇಜಸ್. ಏನಾಯ್ತು ಗೊತ್ತೇನೋ, ನಮ್ಮ ಈ ಮಾಡರ್ನ್ ವೆಹಿಕಲ್ಸ್ ಅಲ್ಲಿ, ಮಾಡರ್ನ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಪ್ರೆಷರ್ ಗೇಜ್ ಕೊಟ್ಟಿರ್ತಾರೆ. ಪ್ರೆಷರ್ ಗೇಜ್ ಅದು ಹೇಳುತ್ತೆ ಒಂದ್ ವೇಳೆ ಫಿಲ್ಟರ್ ಏನಾದ್ರು ಬ್ಲಾಕ್ ಆಗಿದ್ರೆ, ಇವನ್ ಆಟೋಮೊಬೈಲ್ಸ್ ಅಲ್ಲಿ ಟ್ರಕ್ಗಳೆಲ್ಲ ಇದು ಬಂದಿದೆ, ಯಾವುದು ಡೀಸೆಲ್ ಫಿಲ್ಟರ್ ಅಥವಾ ಆಯಿಲ್ ಫಿಲ್ಟರ್ ಬ್ಲಾಕ್ ಆದ್ರೆ ಒಂದು ಇಂಡಿಕೇಶನ್ ಬರ್ತದೆ ಡ್ರೈವರ್ಗೆ, ಫಿಲ್ಟರ್ ಬ್ಲಾಕ್ ಆಗಿದೆ ಅಂತ. ಫಿಲ್ಟರ್ ಇಂದ ಆಚೆ ಬರ್ತಾ ಇರೋ ಆಯಿಲ್ ಕಮ್ಮಿ ಆಯ್ತು ಅನ್ಕೋ, ಅಥವಾ ಡೀಸೆಲ್ ಫಿಲ್ಟರ್ ಇಂದ ಬರ್ತಾ ಇರೋ ಆಯಿಲ್ ಕಮ್ಮಿ ಆಯ್ತು, ಆಯಿಲ್ ಫಿಲ್ಟರ್ ಇಂದ ಬರ್ತಾ ಇರೋ ಆಯಿಲ್ ಕಮ್ಮಿ ಆಯ್ತು ಅನ್ಕೋ, ಅವಾಗ ಅದು ಬ್ಲಾಕ್ ಆಗಿದ್ರೆ ಯು ವಿಲ್ ಗೆಟ್ ಎ ಇಂಡಿಕೇಶನ್, ಇದನ್ನ ಚೇಂಜ್ ಮಾಡಿ ಅಂತ ಇಂಡಿಕೇಶನ್ ಬರ್ತದೆ. ಸೊ ಅದು ಇದೆ ಆಲ್ರೆಡಿ, ಅದನ್ನ ಚೆಕ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್, ವಿಜುವಲಿ ಇನ್ಸ್ಪೆಕ್ಟ್ ಆಲ್ ಸಿಸ್ಟಮ್ ಹೋಸಸ್, ಪೈಪ್ಸ್, ಕನೆಕ್ಷನ್ಸ್ ಫಾರ್ ಲೀಕ್ಸ್ ಅಂಡ್ ಫ್ರೈಸ್. ನೋಡಿ, ಇಂಪಾರ್ಟೆಂಟ್ ಇದು. ನೀವು ಒಂದು ರೌಂಡ್ ಹೋಗ್ಬೇಕು, ಹೈಡ್ರಾಲಿಕ್ ಸರ್ಕ್ಯೂಟ್ ಎಲ್ಲ ನೋಡ್ಬೇಕು, ಪ್ರತಿಯೊಂದು ಪಾರ್ಟ್ ನೋಡ್ಬೇಕು ದಿನ, ಡೈಲಿ ಎದ್ಬಿಟ್ಟು ಎಲ್ಲಾರು ಲೀಕೇಜ್ ಇದೆಯಾ, ಎಲ್ಲಾರು ಬ್ರೇಕ್ ಆಗಿದೆಯಾ, ಯಾವ್ದೋ ನಟ್ಟು ಬೊಟ್ಟು ಲೂಸ್ ಆಗಿದೆಯಾ ಎಲ್ಲ ಚೆಕ್ ಮಾಡ್ಬೇಕು. ನೆಕ್ಸ್ಟ್, ಚೆಕ್ ಸಿಸ್ಟಮ್ ಟೆಂಪರೇಚರ್ ವಯಾ ಬ್ಯೂಟಿನ್ ಥರ್ಮಾಮೀಟರ್ಸ್ ಆರ್ ಹ್ಯಾಂಡ್ ಹೆಲ್ಡ್ ಇನ್ಫ್ರಾರೆಡ್ ಡಿಟೆಕ್ಟರ್ಸ್. ಎಲ್ಲ ಕಡೆ ಥರ್ಮಾಮೀಟರ್ ಕೊಟ್ಟಿರ್ತಾರೆ. ರನ್ನಿಂಗ್ ಅಲ್ಲಿ ಇದ್ದಾಗ ಒಂದು ರೌಂಡ್ ಹೋಗಿ ಬರ್ಬೇಕು, ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಫುಲ್ ಚೆಕ್ ಮಾಡ್ಬೇಕು ಎಲ್ಲಾ ಪಾರ್ಟ್ಸ್.
ಅಲ್ಲೇ ಕೊಟ್ಟಿರ್ತಾರೆ, ಏನು ಕೊಟ್ಟಿರ್ತಾರೆ, ದೇರ್ ವಿಲ್ ಬಿ ಥರ್ಮಾಮೀಟರ್ಸ್ ಕೊಟ್ಟಿರ್ತಾರೆ. ಚೆಕ್ ಮಾಡಿ ಥರ್ಮಾಮೀಟ್ರಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂತ. ಟೆಂಪರೇಚರ್ ಜಾಸ್ತಿ ಇರಬಾರ್ದು. ಇದ್ರೆ ರೀಸನ್ ಏನಪ್ಪ ಅಂತಂದ್ರೆ ದರ್ ಇಸ್ ಸಮ್ ಪ್ರಾಬ್ಲಮ್, ಏನೋ ಬ್ಲಾಕ್ ಆಗಿದೆ ಏನಾದರೂ, ಅಥವಾ ಫ್ಲೋ ಕಂಟ್ರೋಲ್ ವಾಲ್ವ್ ಸರಿಯಾಗಿ ಸೆಟ್ ಮಾಡಿಲ್ಲ, ಅಥವಾ ಪ್ರೆಷರ್ ರಿಲೀಫ್ ವಾಲ್ವ್ ಸರಿಯಾಗಿ ಸೆಟ್ ಮಾಡಿಲ್ಲ, ಓವರ್ ಲೋಡಿಂಗ್ ಆಗ್ತಾ ಇದೆ, ಅಥವಾ ಆಯಿಲ್ ಸರಿಯಾಗಿಲ್ಲ, ಇದೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಸೊ ಹಾಗಾಗಿ ನೀವು ಟೆಂಪರೇಚರ್ ಚೆಕ್ ಮಾಡಬೇಕು. ಒಂದು ವೇಳೆ ಇದು ಕೊಟ್ಟಿಲ್ಲ ಅನ್ಕೊಳ್ಳಿ, ಟೆಂಪರೇಚರ್ ಗೇಜ್ ಎಲ್ಲ ಹಾಕಿಲ್ಲ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಿಮ್ಗೆ ಇದು ಸಿಗುತ್ತೆ. ಈಗ ಚೆಕ್ ಮಾಡ್ತೀವಲ್ಲ ನಾವು, ಕೊರೋನಾ ಚೆಕ್ ಮಾಡ್ತೀವಲ್ಲ, ಜ್ವರ ಚೆಕ್ ಮಾಡ್ತೀವಲ್ಲ, ಜ್ವರ ಚೆಕ್ ಮಾಡ್ಬೇಕಾದ್ರೆ ಹಿಡಿತೀವಲ್ಲ ಹಿಂಗೆ, ಆ ಥರದ ಒಂದು ಗೇಜ್ ಬರ್ತದೆ. ಆ ಗೇಜ್ನ ಎಲ್ಲ ಕಡೆ ಹಿಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ಕಡೆ ಹಿಡ್ಕೊಂಡು ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಟೆಂಪರೇಚರ್ ಎಷ್ಟೆಷ್ಟಿದೆ ಅಂತ. ಸೊ ಟೆಂಪರೇಚರ್ ಏನಾದ್ರು ಜಾಸ್ತಿ ಇದ್ರೆ ಅವಾಗ ಅದನ್ನ ಹೈಡ್ರಾಲಿಕ್ ಸಿಸ್ಟಮ್ ಸ್ಟಾಪ್ ಮಾಡಿ, ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ಅದನ್ನ ರೆಕ್ಟಿಫೈ ಮಾಡ್ಬೇಕು. ನೆಕ್ಸ್ಟ್, ವಿಜುವಲಿ ಇನ್ಸ್ಪೆಕ್ಟ್ ದ ಇನ್ಸೈಡ್ ಆಫ್ ದ ರಿಸರ್ವೈರ್ ಫಾರ್ ಸೈನ್ಸ್ ಆಫ್ ಎರೇಷನ್. ನೋಡಿದು ಅಂದ್ರೆ ಒಳಗಡೆ ನೀರು ಬಂದಿದೆಯಾ, ಸಾರಿ ಏರ್ ಬಂದಿದೆಯಾ. ಎರೇಷನ್ ಅಂದ್ರೇನು, ಒಳಗಡೆ ಏನಾದ್ರೂ ಏರ್ ಬಂದಿದೆಯಾ ಅಂದ್ರೆ ನೊರೆ ಬರ್ತಾ ಇರೋದು, ಬಬಲ್ಸ್ ಬರ್ತಾ ಇರೋದು, ಏನಾಗ್ತದೆ ನೋಡ್ಬೇಕು. ಸೊ ಬಬಲ್ಸ್ ಅಥವಾ ನೊರೆ ಬಂದ್ರೆ ಒಳಗಡೆ ಏರ್ ಹೋಗಿದೆ ಅಂತ ಅರ್ಥ. ಏರ್ ಹೋದ್ರೆ ಏನಾಗುತ್ತೆ, ಹೈಡ್ರಾಲಿಕ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗಲ್ಲ. ನಿಮ್ಮ ಪಂಪ್ ರನ್ನಿಂಗ್ ಆಗ್ತಾ ಇದ್ರು ಕೂಡ ಆಕ್ಟಿವೇಟರ್ ಫುಲ್ ಕೆಪಾಸಿಟಿಯಲ್ಲಿ ಲೋಡ್ನ ಲಿಫ್ಟ್ ಮಾಡಲ್ಲ, ಅಥವಾ ಸ್ಲೋ ಆಗಿ ಲಿಫ್ಟ್ ಮಾಡುತ್ತೆ. ಇವೆಲ್ಲ ಪ್ರಾಬ್ಲಮ್ ಆಗ್ತದೆ. ಇಲ್ಲ ಲಿಫ್ಟೇ ಮಾಡಲ್ಲ, ಇದೆಲ್ಲ ಆಗ್ತದೆ. ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ಚೆಕ್ ಮಾಡಬೇಕು. ಏರ್ ಬರ್ತಾ ಇದೆ ಅಂದ್ರೆ ಒಳಗಡೆ ಏರ್ ಬಂದಿದೆ ಅಂದ್ರೆ ಏನ್ ಮೀನಿಂಗು, ಎಲ್ಲಾದ್ರೂ ಲೀಕೇಜ್ ಇರ್ತದೆ, ನೋಡ್ಕೋಬೇಕು. ಎಲ್ಲಾದ್ರೂ ಎಲ್ಲಿ ಲೀಕೇಜ್, ಯಾವ್ದಾರು ಸೀಲ್ ಹೋಗಿರ್ತದೆ, ಯಾವ್ದಾದ್ರು ನಟ್ಟು ಬೋಟು ಸರಿಯಾಗಿ ಟೈಟ್ ಆಗಿರಲ್ಲ, ಎಲ್ಲಾದ್ರೂ ಲೀಕೇಜ್ ಇರ್ತದೆ, ಅವಾಗ ಏನಾಗುತ್ತೆ, ಒಳಗಡೆ ಏರ್ ಎಂಟರ್ ಆಗಿರ್ತದೆ. ಸೊ ವಿ ಹ್ಯಾವ್ ಟು ಚೆಕ್ ಆಲ್ ದಿ ಸೀಲ್ಸ್, ಆಲ್ ದಿ ಕನೆಕ್ಷನ್ಸ್ ಫಾರ್ ಲೀಕೇಜ್ ಅಂಡ್ ಫಾರ್ ಬ್ರೇಕೇಜ್ ಆಫ್ ಸೀಲ್ಸ್. ಅವನ್ನ ರಿಪ್ಲೇಸ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ನೋಡಿ, ಲಿಸನ್ ಟು ದ ಪಂಪ್ ಫಾರ್ ಸೈನ್ಸ್ ಆಫ್ ಕ್ಯಾವಿಟೇಷನ್. ಒಳಗಡೆ ಏನಾದರೂ ಪಂಪ್ ಒಳಗಡೆ ಏರ್ ಬಂದಿದ್ರೆ, ಏರ್ ಅದು ಪಂಪ್ ಸೌಂಡ್ ಬೇರೆ ಆಗುತ್ತೆ. ಪಂಪ್ ಒಳಗಡೆ ಏರ್ ಇಲ್ಲ ಅಂದ್ರೆ ಸ್ಮೂತ್ ಆಗಿ ಆಗ್ತದೆ, ಸೌಂಡ್ ಬರಲ್ಲ. ಒಳಗಡೆ ಏನಾದರೂ ಏರ್ ಬಂದ್ಬಿಟ್ರೆ ಪಂಪ್ ಒಳಗಡೆ, ಅಥವಾ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಏರ್ ಬಂದ್ಬಿಟ್ರೆ ಏನಾಗುತ್ತೆ, ಪಂಪು ಸೌಂಡ್ ಮಾಡೋ ಶುರು ಆಗುತ್ತೆ. ಅದನ್ನ ಚೆಕ್ ಮಾಡಬೇಕು. ನೆಕ್ಸ್ಟ್, ಇನ್ಸ್ಪೆಕ್ಟ್ ಸ್ಮಾಲ್ ಸ್ಯಾಂಪಲ್ ಆಫ್ ಫ್ಲೂಯಿಡ್ ಆರ್ ಕಲರ್ ಸೈನ್ಸ್ ಆಫ್ ಕಂಟ್ಯಾಮಿನೇಷನ್ ಅಂಡ್ ಓಡರ್. ಸೊ ಆಯಿಲ್ ಏನು ಮಾಡಬೇಕು, ಅವಾಗ ಸ್ವಲ್ಪ ತಗೋಬೇಕು ಆಚೆ. ಹೈಡ್ರಾಲಿಕ್ ಸಿಸ್ಟಮ್ ಅಂತ ಆಯಿಲ್ನ ತಗೊಂಡು ಅದ್ರದ್ದು ಓಡರ್, ಸ್ಮೆಲ್ಲು, ಮತ್ತೆ ಅದ್ರದ್ದು ಕಲರ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಒಳಗಡೆ ಏನಾದರೂ ಕಂಟ್ಯಾಮಿನೇಷನ್ ಆಗಿದೆಯಾ ಅಂತ. ಅಂದ್ರೆ ಒಳಗಡೆ ಡಸ್ಟ್ ಪಾರ್ಟಿಕಲ್ಸು, ಮೆಟಲ್ ಪಾರ್ಟಿಕಲ್ಸು ಏನಾದರೂ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ಚೆಕ್ ಮಾಡ್ಬೇಕು ನಾವು. ನೆಕ್ಸ್ಟ್, ಸ್ಕ್ಯಾನ್ ಎಲೆಕ್ಟ್ರಿಕಲಿ ಕಂಟ್ರೋಲ್ಡ್ ಸರ್ವೋ ವಾಲ್ವ್ಸ್ ವಿತ್ ಇನ್ಫ್ರಾರೆಡ್ ಥರ್ಮಾಮೀಟರ್ಸ್. ವಾಲ್ಗಳೆಲ್ಲ ಚೆಕ್ ಮಾಡಬೇಕು ಸರಿಯಾಗಿ ವರ್ಕ್ ಆಗ್ತದೆ ಅಂತ. ಸ್ಕ್ಯಾನ್ ಎಲೆಕ್ಟ್ರಿಕ್ ಡ್ರೈವ್ ವಿತ್ ಹೌಸಿಂಗ್ ಹಾಟ್ ಸ್ಪಾಟ್ಸ್, ರೋಟರಿ ಬೇರಿಂಗ್ ಟೆಂಪರೇಚರ್ಸ್ ಅಂಡ್ ಯೂಸಿಂಗ್ ಇನ್ಫ್ರಾರೆಡ್ ಥರ್ಮಾಮೀಟರ್ಸ್. ಸೊ ನೀವು ಎಲೆಕ್ಟ್ರಿಕ್ ಮೋಟರ್ಸ್ಗಳನ್ನ ಚೆಕ್ ಮಾಡ್ರಿ, ಬೇರಿಂಗ್ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಇದನ್ನ ಕೇಳಿದೆ ನೋಡೋ, ಈ ಕ್ವಶನ್ ಕೇಳಿದ್ದಾನೆ ಏನಂದ್ರೆ ಕಾಸಸ್ ಆಫ್ ಕಂಟ್ಯಾಮಿನೇಷನ್ ಆಫ್ ಆಯಿಲ್ ಕೇಳಿದ್ದಾನೆ. ಅಂದ್ರೆ ಆಯಿಲ್ ಒಳಗಡೆ ಕಂಟ್ಯಾಮಿನೇಷನ್ ಬರಕ್ಕೆ, ಧೂಳು, ಮೆಟಲ್ ಪಾರ್ಟ್ಸು ಇವೆಲ್ಲ ಬರೋದಕ್ಕೆ ಏನೇನು ಕಾರಣಗಳು, ಏನೇನು ಕಾರಣ ಅಂತ ನೋಡಿದೆ. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, ವಿದಿನ್ ಸಿಸ್ಟಮ್, ಡ್ಯೂರಿಂಗ್ ಅಸೆಂಬ್ಲಿ ಅಂಡ್ ಮೇಂಟೆನೆನ್ಸ್. ಸೊ 3 ಕಡೆ ಬರ್ಬೋದು. ಏನು, ಆಯಿಲ್ ಒಳಗಡೆ ಡಸ್ಟ್ ಪಾರ್ಟಿಕಲ್ಸು, ಮತ್ತೆ ಮೆಟಲ್ ಪಾರ್ಟಿಕಲ್ಸು, ಪೌಡರು, ಧೂಳು, ಇದೆಲ್ಲ ಯಾವಾಗ ಎಂಟರ್ ಆಗುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ನೋಡಿ ಹೇಳಿದೆ. ದ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಕಂಟ್ಯಾಮಿನೆಂಟ್ಸ್ ಮೇ ಬಿ ಯೂಸ್ ಆಫ್ ಡರ್ಟಿ ಇಕ್ವಿಪ್ಮೆಂಟ್ ಲೈಕ್ ಫನೆಲ್ಸ್, ರ್ಯಾಕ್ಸ್, ಟೂಲ್ಸ್, ಇಟಿಸಿ. ಬಿಫೋರ್ ಅಸೆಂಬ್ಲಿಂಗ್ ಅಂಡ್ ಕಾಂಪೋನೆಂಟ್ಸ್ ಮಸ್ಟ್ ಬಿ ಕ್ಲೀನ್. ನೋಡಿ ಏನಾಗುತ್ತೆ ಅಂದ್ರೆ ನಾವು ಯಾವ್ದನ್ನ ಆಯಿಲ್ ಹಾಕ್ಬೇಕು ಅನ್ಕೋ, ಅವಾಗ ಫನೆಲ್ ಇರ್ತಲ್ಲ, ಫನೆಲ್ ಅದು ಕ್ಲೀನ್ ಆಗಿರಲ್ಲ ಅಂತ ಫನೆಲಲ್ಲಿ ಆಯಿಲ್ ಹಾಕ್ತೀವಿ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಅಥವಾ ಕ್ಲೀನ್ ಮಾಡ್ಬೇಕನ್ಕೋ, ಏನಾನ ಬಟ್ಟೆಲಿ ಕ್ಲೀನ್ ಮಾಡ್ತಾ ಇರ್ತೀವಿ, ಬಟ್ಟೆಯಲ್ಲಿ ಥ್ರೆಡ್ ಬರ್ತಲ್ಲ, ಥ್ರೆಡ್ಗಳು ಅವು ಒಳಗಡೆ ಎಂಟರ್ ಆಗ್ಬಿಡ್ತವೆ, ಅವಾಗಲೂ ಕೂಡ ಒಳಗಡೆ ಎಂಟರ್ ಆಗುತ್ತೆ. ಅಥವಾ ಟೂಲ್ಸ್ ನಾವೇನೋ ಟೈಟ್ ಮಾಡ್ಬೇಕು, ನಟ್ಟು ಬೋಟ್ ಟೈಟ್ ಮಾಡ್ಬೇಕು, ಒಳಗಡೆ ಕಾರ್ಬನ್ ಕುತ್ಕೊಂಡಿರ್ತದೆ, ಹಂಗೆ ಕುತ್ಕೊಂಡಿರ್ತದೆ, ಹಂಗೆ ಅದನ್ನ ತೊಗೊಂಡು ಟೈಟ್ ಮಾಡ್ತೀವಿ, ಸ್ಕ್ರೂ ಡ್ರೈವರ್ ಎಲ್ಲ ಹಾಕಿ ತಿರ್ಗಿಸೋದು ಅವೆಲ್ಲ ಮಾಡ್ತೀವಿ, ಅವಾಗ ಏನಾಗುತ್ತೆ, ಒಳಗಡೆ ಧೂಳು ಎಂಟರ್ ಆಗುತ್ತೆ. ಸೊ ಔಟ್ ಸೈಡ್ ಇಂದ ಒಳಗಡೆ ಎಂಟರ್ ಆಗೋದು, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ನೆಕ್ಸ್ಟ್, ವಿದಿನ್ ದ ಸಿಸ್ಟಮ್ ಅಂದ್ರೆ ಏನು, ಒಳಗಡೆ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಘರ್ಷಣೆಗಳಾಗ್ತವೆ, ಆಯಿಲ್ ಫೋರ್ಸ್ ಆಗಿ ಹೋಗುತ್ತೆ, ಅವಾಗ ಏನಾಗುತ್ತೆ, ಸ್ಕೇಲ್ ಫಾರ್ಮೇಷನ್ ಆಗುತ್ತೆ. ಅಥವಾ ಇಂಟರ್ನಲ್ ಇರುವಂತಹ ಘರ್ಷಣೆಯಿಂದ, ಫ್ರಿಕ್ಷನ್ ಏನಾಗುತ್ತೆ, ಮೆಟಲ್ ಪೌಡರ್ಸ್ ಬರ್ತವೆ, ಅದು ನೋಡು. ದ ಇಂಟರ್ನಲ್ ಸೋರ್ಸಸ್ ಆಫ್ ಕಂಟ್ಯಾಮಿನೇಷನ್ ಆರ್ ಮೇ ಬಿ ಮಾಯಿಶ್ಚರ್, ಟ್ರಾಪ್ಡ್ ಗ್ಯಾಸ್, ನೋಡಿದೆ, ಸ್ಕೇಲ್ ಆರ್ ರಸ್ಟ್, ತುಕ್ಕು ಹಿಡಿದಾಗ್ಲೂ ಬರ್ತದೆ. ಬಿಟ್ಸ್ ಆಫ್ ವಾರ್ಮ್ ಸ್ಟೀಲ್ ಮೆಟೀರಿಯಲ್ಸ್, ಸ್ಲಜ್, ವಾರ್ನಿಷಸ್ ಡ್ಯೂ ಟು ಆಕ್ಸಿಡೇಷನ್ ಆಫ್ ಆಯಿಲ್. ಇದೆಲ್ಲ ಒಳಗಡೆ ಸಿಸ್ಟಮ್ ಒಳಗಡೆ ಬರ್ತದೆ, ಡಸ್ಟ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಇನ್ನೊಂದು ಯಾವಾಗ, ಡ್ಯೂರಿಂಗ್ ಅಸೆಂಬ್ಲಿ ಅಂಡ್ ಮೇಂಟೆನೆನ್ಸ್. ಅಸೆಂಬ್ಲಿ ಮಾಡಬೇಕಾದಾಗ ಮತ್ತೆ ಮೇಂಟೆನೆನ್ಸ್ ಮಾಡಬೇಕಾದಾಗ, ಚೆಕ್ ಮಾಡಕ್ ಹೋಗಿರ್ತೀರಿ ನೀವು, ಅವಾಗ
ಅಸೆಂಬಲ್ ಮಾಡ್ಬೇಕಾದಾಗ ಸರಿಯಾಗಿ ಕ್ಲೀನ್ ಆಗಿರೋಲ್ಲ ಕೈಗಳು, ಅವುಗಳನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಿ, ಅಸೆಂಬಲ್ ಮಾಡ್ತೀರಿ. ಟೂಲ್ಸ್ ಕ್ಲೀನ್ ಆಗಿರಲ್ಲ, ಅದು ತೊಗೊಂಡೋಗಿ ಮಾಡ್ತೀರಿ. ಚೆಕ್ ಮಾಡುವಂಥ ಇಕ್ವಿಪ್ಮೆಂಟ್ ಸರಿಯಾಗಿರಲ್ಲ, ಕ್ಲೀನ್ ಆಗಿರಲ್ಲ, ಅದರಲ್ಲಿ ಚೆಕ್ ಮಾಡ್ತೀರಿ. ಸೊ ಅವಾಗ ಏನಾಗುತ್ತೆ, ಡ್ಯೂರಿಂಗ್ ಅಸೆಂಬ್ಲಿಂಗ್ ಅಂಡ್ ಡ್ಯೂರಿಂಗ್ ಚೆಕ್ಕಿಂಗ್ ಏನಾಗುತ್ತೆ, ಆಯಿಲ್ ಒಳಗಡೆ ಡರ್ಟು ಅಥವಾ ಧೂಳು ಮತ್ತು ಮೆಟಲ್ ಪಾರ್ಟ್ಸು ಬೇರೆ ಬೇರೆ ಒಳಗಡೆ ಸೇರ್ಕೊಳ್ಳೋ ಚಾನ್ಸಸ್ ಇದೆ. ಇದು ಇಷ್ಟಿದೆಯಪ್ಪ ಸರಿನಾ. ಮಿಕ್ಕಿದೆಯಲ್ಲ ಇದು ಏನು, ದ ಟಿಪಿಕಲ್ ಶೆಡ್ಯೂಲ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಅಂತಿದೆ ನೋಡು, ಇದನ್ನ ನಾನು ನಾಳೆ ಹೇಳ್ತೀನಿ, ಓಕೆನಾ. ಸೊ ಇವತ್ತಿಗೆ ಇಷ್ಟು ಸಾಕು, ಇದನ್ನ ನಾಳೆ ಹೇಳೋಣ. ಅಂದ್ರೆ ಇದೇ ಇದ್ರಲ್ಲಿ ಏನಿಲ್ಲ, ನೆಕ್ಸ್ಟ್ ಇದೆ ಇದ್ರಲ್ಲಿ ಏನಿದೆ ನೋಡು, ಡೈಲಿ ಏನು ಮಾಡ್ಬೇಕು ನೋಡಿ, ಇದೆ ನೀವೇ ಓದ್ಕೊಂಡ್ರು ಆಗುತ್ತೆ ನೋಡಿ. ಮೇಂಟೆನೆನ್ಸ್ ಟಾಸ್ಕ್ ಡೈಲಿ ಏನು ಮಾಡಬೇಕು, ಎವ್ರಿ 6 ವೀಕ್ಸ್ ಏನು ಮಾಡಬೇಕು. 6 ವೀಕ್ಸ್ ಅಂದ್ರೆ 1.5 ತಿಂಗಳು. ಪ್ರತಿದಿನ ಏನು ಮಾಡಬೇಕು, ಇಲ್ಲಿ ನೋಡು, ಪ್ರತಿದಿನ ಏನೇನು ಮಾಡಬೇಕು, ಚೆಕ್ ಆಯಿಲ್ ಲೆವೆಲ್ಸ್ ಇನ್ ದ ಪವರ್ ಯೂನಿಟ್ ಟ್ಯಾಂಕ್ಸ್, ಟೆಂಪರೇಚರ್ ಚೇಂಜು, ವಾಟರ್ ಏನಾರ ಆಗಿದೆಯಾ, ಲೀಕ್ಸು, ಮತ್ತೆ ನೋಡು ಚೆಕ್ ಟೈಟನ್ ಸ್ಕ್ರೂಸ್ ಅಂಡ್ ಪೈಪ್ ಕ್ಲಾಂಪ್ಸು, ವೆರಿಫೈ ಪ್ರೆಷರ್ ಗೇಜ್, ಇವೆಲ್ಲ ಮಾಡ್ಬೇಕಾಗತ್ತೆ. ಅದು ಡೈಲಿ ಎವ್ರಿ 6 ವೀಕ್ಸ್ ಅಂದ್ರೆ 1.5 ತಿಂಗಳಿಗೆ ಒಂದ್ಸಲ ಏನು ಮಾಡಬೇಕು, ಇವೆಲ್ಲ 1.5 ತಿಂಗಳು ಒಂದ್ಸಲ ಮಾಡಬೇಕು. ನೆಕ್ಸ್ಟ್ ಎವ್ರಿ 6 ಮಂತ್ಸು 6 ತಿಂಗಳು ಒಂದ್ಸಲ ಏನು ಮಾಡಬೇಕು. ಆಮೇಲೆ ಆನ್ಯುವಲ್ ಪ್ರತಿ ವರ್ಷ ಏನೇನು ಮಾಡಬೇಕು. ಇಷ್ಟು ಕೊಟ್ಟಿದ್ದೀನಿ, ಇದನ್ನ ಓದ್ಕೊಂಡ್ ಬರ್ರಿ, ನಾಳೆ ನಾನು ಡಿಸ್ಕಸ್ ಮಾಡ್ತೀನಿ, ಸರಿನಾ.